वेदवेद्ये परे पुंसे वेदवेद्ये परे पुंसे जाते दशरथात्मजे वेदवेद्ये परे पुंसे जाते दशरथात्मजे वेदः प्राचेतसादासीत् वेदः प्राचेतसादासीत् साक्षात् रामायणात्मना वेदः प्राचेतसादासीत् साक्षात् रामायणात्मना साक्षात् रामायणात्मना वाल्मीकिगिरिसम्भूता 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 रामाम्बोनिधिसङ्गता वाल्मीकिगिरिसम्भूता रामाम्बोनिधिसङ्गता श्रीमद् रामायणी गङ्गा श्रीमद् रामायणी गङ्गा पुनाति भुवनत्रयम् श्रीमद् रामायणी गङ्गा पुनाति भुवनत्रयम् पुनाति भुवनत्रयम् श्रीमद् रामायणी गङ्गा पुनाति भुवनत्रयम् ಎಲ್ಲರಿಗೂ ನಮಸ್ಕಾರ, ಶುಭ ಸಾಯಂ. ಈ ಸೀತಾರಾಮಜನಿಯ ದೇವಸ್ಥಾನದ ಈ ಒಂದು ಪರಿಸರದಲ್ಲಿ, ದಿವ್ಯವಾದಂತಹ ಈ ಪರಿಸರದಲ್ಲಿ ಈ ಒಂದು ಗಾನ, ವ್ಯಾಖ್ಯಾನ, ವಾದನದ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಎಲ್ಲ ಕಾರ್ಯದರ್ಶಿಗಳಿಗೆ ನಮ್ಮ ಆತ್ಮೀಯವಾದಂತಹ ಕೃತಜ್ಞತೆಗಳು. ಮೊದಲನೇದಾಗಿ ಪಾರಂಪರಿಕವಾಗಿ ಬಂದಿರುವಂತಹ ಕೆಲವೊಂದಿಷ್ಟು ಸಂಸ್ಕೃತ ಭಾಷೆಯ ಸುಭಾಷಿತ ರೀತಿಯ ಕೆಲವೊಂದು ಶ್ಲೋಕಗಳಿಂದ ನಾವು ಪ್ರಾರಂಭ ಮಾಡಿದ್ದಾಯಿತು. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ. ಈ ರಾಮಾಯಣ ಅನ್ನುವಂಥದ್ದು ಏನು, ಪಂಚಮ ವೇದ ಅಂತಾನೆ ಅನ್ನಿಸ್ಕೊಂಡಿರುವಂಥದ್ದು. ವೇದ ಪ್ರಾಚೇತಸಾದಾಸೀತ್, ಪ್ರಾಚೇತಸ ಮುನಿಗಳು ಅಂದ್ರೆ ಮಹರ್ಷಿ ವಾಲ್ಮೀಕಿಗಳು, ಅವರು ರಚನೆ ಮಾಡಿದ್ದಂತಹ ಪಂಚಮ ವೇದ ಇದು. ವೇದಕ್ಕೆ ಸದೃಶವಾದಂತಹ ಒಂದು ಕಾವ್ಯ, ಮೊದಲನೇ ಕಾವ್ಯ, ಆದಿ ಕಾವ್ಯ ಅಂತ ಅನ್ನಿಸ್ಕೊಂಡಿರುವಂತಹ ಈ ರಾಮಾಯಣ. ಈ ರಾಮಾಯಣಕ್ಕೆ ಇರುವಂತಹ ವಸ್ತುವಾದರೂ ಯಾವುದು? ವೇದವೇದ್ಯೇ ಪರೇ ಪುಂಸಿ, ಕೇವಲ ವೇದದಿಂದ ಮತ್ತೆ ವೇದಾಂತದಿಂದ ಗೋಚರವಾಗುವಂತಹ ಆ ಸಚ್ಚಿದಾನಂದ ತತ್ವ ಯಾವುದಿದೆ, ಸಚ್ಚಿದಾನಂದ ಪರಬ್ರಹ್ಮ ತತ್ವ ಯಾವುದಿದೆ, ಅದೇ ಮೂರ್ತ ರೂಪವಾಗಿ ರಾಮನ ರೂಪದಲ್ಲಿ ಭೂಮಿಯ ಮೇಲೆ ಅವತಾರವನ್ನ ತಾಳಿತು. ಆ ನಿರ್ಗುಣ ಪರಮಾತ್ಮನೇ ಸಾಕಾರವಾಗಿ, ಸಗುಣವಾಗಿ ರಾಮನ ರೂಪದಲ್ಲಿ ಬಂದಂತಹದ್ದು ಭೂಮಿಯ ಮೇಲೆ. ವೇದವೇದ್ಯೇ ಪರೇ ಪುಂಸಿ, ಆ ಪರಮಾತ್ಮ ತತ್ವ, ಪರಬ್ರಹ್ಮ ತತ್ವವೇ ಭೂಮಿಯ ಮೇಲೆ ಅವತಾರವನ್ನ ಪಡೆದಿದ್ದು ಅಂತ. ಜಾತೆ ದಶರಥಾತ್ಮಜೆ, ಅವನು ಮಗನಾಗಿ ಹುಟ್ಟಿದ್ದ. ಯಾರ ಮಗನಾಗಿ ಹುಟ್ಟಿದ? ದಶರಥನ ಮಗನಾಗಿ ಹುಟ್ಟಿದ್ದ. ಯಾರು ದಶರಥ ಅಂದ್ರೆ 10 ದಿಕ್ಕು
ದಿಕ್ಕುಗಳಲ್ಲೂ ಅವನ ಸಾರಥ್ಯ ಇದ್ದಂತಹದ್ದು, ಅವನ ರಥವನ್ನ ಓಡಿಸ್ತಿದ್ದಂತಹ ಆ ಒಂದು ಕ್ಷಾತ್ರ ಪ್ರೌಢಿಮೆ ಇದ್ದಂತಹ ದಶರಥ ರಾಜ. ಕ್ಷಾತ್ರ ಅಥವಾ ಕ್ಷತ್ರಿಯ ಅನ್ನುವಂತಹ ಪದವೇ ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ ಅಂತ ಬಂದಿರುವಂತಹದ್ದು. ಕ್ಷತ ಅಂದ್ರೆ ಯಾವುದೇ ರೀತಿಯಾದಂತಹ ಘಾಸಿ ಅಥವಾ ನೋವು, ಯಾವುದೇ ನೋವಿಲ್ಲದಂತೆ ಜಗತ್ತನ್ನ ಕಾಪಾಡುವಂತಹ ಶಕ್ತಿ ಸಾಮರ್ಥ್ಯ ಯಾರು ಉಳ್ಳಂತವರಾಗಿರ್ತಾರೋ ಅವರು ಕ್ಷತ್ರಿಯರು ಅಂತ. ಅಂತಹ ಕ್ಷತ್ರಿಯೋತ್ತಮನಾದಂತಹ ಮಹಾರಾಜ ದಶರಥ, ಅವನ ಮಗನಾಗಿ ಹುಟ್ಟಿದಂತಹದ್ದು ರಾಮ. ಹುಟ್ಟಿದಾದರೂ ಎಲ್ಲಿ? ಅಯೋಧ್ಯೆ ಅಥವಾ ಅವಧ, ಅಂದ್ರೆ ಯಾರು ಕೂಡ ಯುದ್ಧದಲ್ಲಿ ಭೇದಿಸಲು ಅಸಾಧ್ಯವಾದಂತಹ ಆ ನಗರಿ, ಅಲ್ಲಿ ಹುಟ್ಟಿದಂತಹದ್ದು ರಾಮ. ಆ ಸಾಕ್ಷಾತ್ ಪರಬ್ರಹ್ಮ ತತ್ವದ ಮೂರ್ತ ರೂಪವಾದಂತಹ ರಾಮ, ಅವನ ಬಗ್ಗೆ ಇರುವಂತಹ ಕಾವ್ಯ ಪ್ರಾಚೇತ ಸಮನ ಮಹರ್ಷಿಗಳು ಬರೆದಂತಹದ್ದು ಅಂತ. ಮತ್ತೆ 2ನೇ ಶ್ಲೋಕದಲ್ಲಿ ವಾಲ್ಮೀಕಿ ಗಿರಿ ಸಂಭೂತ ರಾಮಾಂಬೋನಿಧಿ ಸಂಗತ ಅಥವಾ ರಾಮಸಾಗರ ಗಾಮಿನಿ ಅಂತ. ಈ ರಾಮಾಯಣ ಅನ್ನುವಂಥದ್ದು ಒಂದು ಗಂಗೆ ಇದ್ದಂತೆ, ವಾಲ್ಮೀಕಿ ಅನ್ನುವಂತಹ ಒಂದು ಬೆಟ್ಟದಲ್ಲಿ ಉದ್ಭವವಾಗಿ ಸಾಗರವನ್ನ ಸೇರುವಂತಹದ್ದು ಅಂತ. ಅದನ್ನ ಹಾಡ್ತಾ ಎಷ್ಟು ಸುಂದರವಾಗಿ ಮಾಧುರಿ ಅವರು ಹಾಡಿದ್ರು. ವಾಲ್ಮೀಕಿ ಗಿರಿ ಸಂಭೂತ ಅಂತ ಹೇಳುವಾಗ ತಾರಸ್ಥಾಯಿಯಲ್ಲಿ ತಗೊಂಡು, ಉನ್ನತವಾದಂತಹ ಸ್ವರಗಳಲ್ಲಿ ತಗೊಂಡು, ಮತ್ತೆ ರಾಮ ಸಾಗರ ಗಾಮಿನಿ ಅಥವಾ ರಾಮಾಂಬೋನಿಧಿ ಸಂಗತ ಅನ್ನುವಾಗ ಸಾಗರಕ್ಕೆ ನ್ಯಾಸವಾಗುವಂತೆ ಆ ರೀತಿಯಾದಂತಹ ನಾಟ್ಯಾಯಮಾನತೆಯನ್ನ ಕೂಡ ತಂದಂಥದ್ದು ನಾವು ಕಾಣ್ತೀವಿ. ಸಂಗತ ಶ್ರೀಮದ್ ರಾಮಾಯಣಿ ಗಂಗಾ ಪುನಾತಿ ಭುವನತ್ರಯಂ, 3 ಲೋಕ ಪಾವನಿಯಾದಂತಹ ರಾಮಾಯಣ ಕತೆ. ಈ ಗಂಗೆ ತ್ರಿಪತಗೆ ಅಥವಾ ತ್ರಿಲೋಕ ಪಾವನಿ, 3 ಲೋಕದಲ್ಲೂ ಹರಿಯುವಂತವಳು ಅಂತ ಪ್ರತೀತಿ ಇರುವಂತದ್ದುಂಟು. ಭೂಲೋಕದಲ್ಲಿ ಗಂಗೆಯಾಗಿ, ಮತ್ತೆ ಪಾತಾಳ ಲೋಕದಲ್ಲಿ ವೈತರಣಿ ಅನ್ನಿಸ್ಕೊಂಡು, ಮತ್ತೆ ಆಕಾಶದಲ್ಲಿ ಮಂದಾಕಿನಿ ವಿಯದ್ ಗಂಗಾ ಅಂತ ಕರೀತಾರಲ್ಲ, ಆ ರೀತಿಯಾಗಿ ಆಕಾಶದಲ್ಲಿ ಮಂದಾಕಿನಿಯಾಗಿ 3 ಲೋಕಕ್ಕೂ ಆ ಪಾವನತೆಯನ್ನ ಉಂಟು ಮಾಡ್ತಿರುವಂತವಳು ಹೇಗೆ ಗಂಗೆ ಇದ್ದಾಳೋ ಅದೇ ರೀತಿಯಾಗಿ ಮೂಲೋಕ ಪಾವನ, 3 ಜಗತ್ತಿನ ಪಾವನ ರೂಪವಾದಂಥದ್ದು ಈ ರಾಮಾಯಣ ಕಥಾ ಅಂತ. ಮತ್ತೆ ಕೊನೆಯದು ಇರುವಂಥದ್ದು ಗೋಷ್ಪದೀಕೃತ ವಾರಾಶಿಂ ಮಶಕೀಕೃತ ರಾಕ್ಷಸಂ. ಈ ಆಂಜನೇಯನಿಗೆ, ಹನುಮಂತನಿಗೆ ಇದ್ದಂತಹ ರಾಮನ ಭಕ್ತಿ ಪ್ರೀತಿ, ರಾಮನ ಮೇಲೆ ಇದ್ದಂತಹ ಭಕ್ತಿ ಪ್ರೀತಿಗಳು ಯಾವ ರೀತಿಯಾದಂಥದ್ದು ಅಂದ್ರೆ, ಅಷ್ಟು ಅಗಾಧವಾದಂತಹ ಸಾಗರವನ್ನ ಗೋಷ್ಪದಿ ಅವನು ಅದನ್ನ ಹಾರಿದ್ರೆ ಹೇಗೆ ಕಾಣಿಸ್ತು ಅಂದ್ರೆ, ಇಡೀ ಸಾಗರವನ್ನ ಒಂದು ಚಿಕ್ಕ ಹಳ್ಳವಾಗಿ ಅವನು ಅದನ್ನ ರೆಡ್ಯೂಸ್ಡ್ ಇಟ್, ಆ ರೀತಿ ಕ್ಷೀಣಿಸಿ ಬಿಟ್ಟ ಅಂತ. ಅಂದ್ರೆ ರಾಮ ಭಕ್ತಿಯ ಆ ಪಾರಮ್ಯ ಯಾವ ರೀತಿಯಾದಂಥದ್ದು, ಅಗಾಧವಾದ ಸಾಗರವೇ ಗೋಷ್ಪದಿ. ಅಂದ್ರೆ ಒಂದು ಹಸು ಹೆಜ್ಜೆಯನ್ನ ಇಟ್ರೆ ಆ ಹೆಜ್ಜೆಯ ಗುರುತಿನಲ್ಲಿ ಎಷ್ಟು ನೀರು ಸಿಗುತ್ತೋ ಅಷ್ಟು ಅಗಾಧವಾದಂತಹ ಸಾಗರವನ್ನ ಅಷ್ಟು ಚಿಕ್ಕದಾಗಿ ಲಘುವಾಗಿ ಅವನು ಮಾಡಿಬಿಟ್ಟ. ಮಶಕೀಕೃತ ರಾಕ್ಷಸಂ, ಎಲ್ಲ ರಾಕ್ಷಸರನ್ನು ಕೂಡ ಯಾವ ರೀತಿ ಸಂಹಾರ ಮಾಡ್ದ ಅಂದ್ರೆ ಆಂಜನೇಯ ಹನುಮಂತ ಮಶಕೀಕೃತ, ಒಂದು ಸೊಳ್ಳೆಗಳನ್ನ ಹೊಡೆದ ಹಾಗೆ ಆ ರೀತಿ ಅವನು ಸಂಹಾರ ಮಾಡುವಂತಹ ಸಾಮರ್ಥ್ಯ ಅವನಿಗೆ ಸಿಕ್ತು. ಯಾಕೆಂದ್ರೆ ಅವನಿಗೆ ರಾಮನಲ್ಲಿ ಇದ್ದಂತಹ ನಿಷ್ಠೆ, ಧರ್ಮದಲ್ಲಿ ಇದ್ದಂತಹ ನಿಷ್ಠೆ. ಆದ್ರಿಂದ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ಅನಿಲಾತ್ಮಜಂ, ರತ್ನಂ ವಂದೇ ನಿಲಾತ್ಮಜಂ ಅಂತ. ಈ ರಾಮಾಯಣ ಅನ್ನುವಂತಹ ಒಂದು ಮಹಾಮಾಲೆ, ಈ ಹಾರದಲ್ಲಿ ಮಧ್ಯಮಣಿಯಾಗಿ ಸುಂದರವಾದಂತಹ ರತ್ನ ಸದೃಶನಾಗಿ ಏನವಂತಹವನು ಆಂಜನೇಯ ಹನುಮಂತ ಅಂತ ಆ ಶ್ಲೋಕದ ತಾತ್ಪರ್ಯ. ಇದಿಷ್ಟನ್ನು ನಾವು ಪ್ರಾರಂಭವಾಗಿ ಇದನ್ನ ಇಟ್ಕೊಂಡು ಮುಂದೆ ನಾವು ಒಂದು 7-8 ಕೃತಿಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಭಾರತದಾದ್ಯಂತ ಬೇರೆ ಬೇರೆ ಭಾಷೆಗಳಲ್ಲಿ ರಚನೆಯಾಗಿರುವಂಥ ಬೇರೆ ಬೇರೆ ಕೃತಿಗಳನ್ನ ಇಟ್ಕೊಂಡಿದ್ದೀವಿ. ರಾಮಾಯಣ ತತ್ವಕ್ಕೆ, ರಾಮತತ್ವಕ್ಕೆ, ಸೀತೆಯ ಅವಳ ಚಾರಿತ್ರ್ಯಕ್ಕೆ ಮತ್ತೆ ಹನುಮಂತನಿಗೆ ಸಂಬಂಧಪಟ್ಟಂತಹ ಕೃತಿಗಳು. ಅದು ತೆಲುಗು ಭಾಷೆಯಲ್ಲಿ, ಹಿಂದಿಯಲ್ಲಿ, ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಇರುವಂತಹ ಕೃತಿಗಳನ್ನ ಆಯ್ದುಕೊಳ್ಳಲಾಗಿದೆ ಈ ಒಂದು ಪ್ರಸ್ತುತಿಗೆ. ಮೊದಲನೇದಾಗಿ ಪದಕವಿತಾ ಪಿತಾಮಹ ಅಂತಲೇ ಪ್ರಖ್ಯಾತರಾಗಿದ್ದಂತಹ ಅಣ್ಣಮ್ಮಾಚಾರ್ಯರು, ಯಾರು ತಿರುಪತಿ ತಿಮ್ಮಪ್ಪನ ವೆಂಕಟೇಶ್ವರನ ಭಕ್ತರಾಗಿ ಇದ್ರು, ಭಕ್ತವರೇಣ್ಯರಾಗಿ ಇದ್ರು, ಅವರ ಒಂದು ರಚನೆ. ಅವರು 15ನೇ ಶತಮಾನದಲ್ಲಿ ಇದ್ದಂಥದ್ದು ಆಂಧ್ರ ಪ್ರದೇಶದಲ್ಲಿ. ಅವರು ವಸ್ತುತಃ ಈ ಮಹಾವಿಷ್ಣು ಶ್ರೀಮನ್ನಾರಾಯಣನ ಖಡ್ಗ ಯಾವುದು ನಂದಕ ಅಂತಿದೆ, ಅವನ ಕತ್ತಿಯ ಅವತಾರ ಇವರು ಅಂತ ಕೂಡ ಹೇಳ್ತಾರೆ ಅಣ್ಣಮ್ಮಾಚಾರ್ಯರನ್ನ. ಅವರ ಒಂದು ಕೃತಿ ನಮೋ ನಮೋ ರಘುಕುಲ ನಾಯಕ ಅಂತ. ಇವರು ಮೊದಲನೇ ಬಾರಿಗೆ ಇದಂ ಪ್ರಥಮತಃ ಕನ್ನಡ ಇಡೀ ಈ ಕರ್ನಾಟಕ ಸಂಗೀತ ಪರಂಪರೆ ಅಂತ ಯಾವುದಿದೆ, ಸಂಕೀರ್ತನೆಗಳು ಅಥವಾ ಕೀರ್ತನೆಗಳು ಅಂತ ಬರೆಯಕ್ಕೆ ಶುರು ಮಾಡಿದಂಥವ್ರು, ರಚನೆ ಮಾಡೋದಕ್ಕೆ ಶುರು ಮಾಡಿದಂಥವ್ರು ಇವರೇ ಅಣ್ಣಮ್ಮಾಚಾರ್ಯರು ಅಂತ ಕೂಡ ಆ ಒಂದು ಪ್ರತೀತಿ, ಆ ರೀತಿಯಾದಂತಹ ಪ್ರಸಿದ್ಧಿ ಕೂಡ ಇದೆ ಇವ್ರಿಗೆ. ಈ ಒಂದು ಕೃತಿಯನ್ನ ನಮೋ ನಮೋ ರಘುಕುಲ ನಾಯಕ ಅನ್ನುವಂಥದ್ದು ನಾಟ ರಾಗದಲ್ಲಿ ಇರುವಂಥದ್ದು, ಆದಿತಾಳದ ತ್ರಿಶ್ರ ನಡೆಯಲ್ಲಿ ಇರುವಂತಹ ಕೃತಿ ಈಗ ಪ್ರಸ್ತುತಿಗೊಳ್ಳಲಿದೆ.
ರಘುಕುಲನಾಯಕ ನಮೋ ನಮೋ ರಘುಕುಲನಾಯಕ ದಿವಿಜವಂದ್ಯ 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 ನಮೋ ನಮೋ ಶಂಕರನ ಗಜಾನುತ ನಮೋ ನಮೋ ರಘುಕುಲನಾಯಕ ದಿವಿಜವಂದ್ಯ ನಮೋ ನಮೋ ಶಂಕರನ ಗಜಾನುತ ವಿಹಿತ ಧರ್ಮ ಪಾಲಕ 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 ವೀರ ದಶರಥ ರಾಮ ವಿಹಿತ ಧರ್ಮ ಪಾಲಕ ವೀರ ದಶರಥ ರಾಮ ವಿಹಿತ ಧರ್ಮ ಪಾಲಕ ವೀರ ದಶರಥ ರಾಮ ದಿವಿಜವಂದ್ಯ ತಾಟಕ ಮರ್ದನ ದಿವಿಜವಂದ್ಯ ತಾಟಕ ಮರ್ದನ ಅಹಲ್ಯ ಶಾಪ ವಿಮೋಚನ ಅಸುರ ಕುಲ ಬಂಧನ ಅಹಲ್ಯ ಶಾಪ ವಿಮೋಚನ ಅಸುರ ಕುಲ ಬಂಧನ ಸಹಜ ವಿಶ್ವಾಮಿತ್ರ ಸವನ ರಕ್ಷಕ ನಮೋ ನಮೋ ರಘುಕುಲನಾಯಕ ಅಹಲ್ಯ ಶಾಪ ವಿಮೋಚನ ಸುರಕುಲ ಬಂಧನ ಸಹಜ ವಿಶ್ವಾಮಿತ್ರ ಸವನ ರಕ್ಷಕ ನಮೋ ನಮೋ ರಘುಕುಲನಾಯಕ ದಿವಿಜವಂದ್ಯ ನಮೋ ನಮೋ ಶಂಕರನ ಗಜಾನುತ ಹರ ಕೋದಂಡ ಹರ ಸೀತಾಂಗನ ವಲ್ಲಭ ಕರಭೂಷಣಾದಿ ಬಾಲಿ ಗರ್ವಾಪನ ಹರ ಕೋದಂಡ ಹರ ಸೀತಾಂಗನ ವಲ್ಲಭ ಕರಭೂಷಣಾದಿ ಬಾಲಿ ಗರ್ವಾಪನ ಧರಣಿ ತನುಜಾದಿ ಅನುಚರ ಪಾಲನ ಶರದಿ ಲಂಘನ ಕೃತ್ಯ ಸೌಮಿತ್ರಿ ಸಮೇತ ನಮೋ ನಮೋ ರಘುಕುಲನಾಯಕ ತಿರುಕ ರಾವಣ ಶಿರೋಭೇದಕ ವಿಭೀಷಣ ವರದ ತಿರುಕ ರಾವಣ ಶಿರೋಭೇದಕ ವಿಭೀಷಣ ವರದ ಸಾಕೇತ
ಮ ಗ ಮ ರಿ ರಿ ಸರಿ ಸರಿ ಗ ಮ ರಿ ರಿ ಸರಿ ಸ ಪ ಮ ಪ ಮ ಗ ಮ ರಿ ಗ ಮ ಪ ರಿ ನಿ ರಿ ರಿ ಸರಿ ಸರಿ ನಿ ಪ ಮ ಗ ಮ ಪ ನಿ ಪ ನಿ ಸರಿ ಸ ಸ ಸರಿ ರಿ ಸರಿ ನಿ ಸರಿ ರಿ ಸರಿ ಸರಿ ರಿ ಸರಿ ಸ ಪ ಪ ನಿ ಸರಿ 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 ನಿ ಸರಿ ಗ ಮ ರಿ ಸರಿ ಸ ಪ ಮ ಗ ಮ ರಿ ರಿ ಸರಿ ನಿ ಸರಿ ಗ ಮ ರಿ ರಿ ಸರಿ ಸರಿ ರಿ ಸರಿ ಪ ಮ ಗ ಮ ಪ ನಿ ಸರಿ ಸರಿ ಮ ರಿ ಸರಿ ಪ ನಿ ರಿ ಸರಿ ಪ ಮ ಪ ಪ ಮ ಗ ಮ ರಿ ನಮೋ ನಮೋ ರಘುಕುಲ ನಾಯಕ ವಿವಿಧ ವಂದ್ಯ ನಮೋ ನಮೋ ಶಂಕರನ ಗಜಾನುತ ಬಹಳ ಸುಂದರವಾದಂತಹ ಪ್ರಸ್ತುತಿ. ಈ ಕೃತಿಯಲ್ಲಿ ನೋಡಿ ಆ ಪ್ರಾರಂಭದ ಪದಗಳಿವೆ, ರಘುಕುಲ ನಾಯಕ ಅಂತ. ರಾಮ ಯಾವ ಕುಲದಲ್ಲಿ ಹುಟ್ಟಿದಂತಹದ್ದು? ರಘುವಂಶದಲ್ಲಿ, ರಘುವಂಶ ಸೋಮ, ರಘುವಂಶ ತಿಲಕ ಅಂತ ಕೂಡ ಕರೆಯುವಂಥದ್ದು ಉಂಟು. ಕಾಳಿದಾಸ ಮಹಾಕಿವಿ ರಘುವಂಶ ಅಂತಲೇ ಒಂದು ಮಹಾಕಾವ್ಯವನ್ನ ಕೂಡ ಬರೆದಿರುವಂಥದ್ದು ಸುಮಾರು ಜನಕ್ಕೆ ಪರಿಚಯವಾಗಿರ್ಬೋದು. ಇಲ್ಲಿಯೂ ಕೂಡ ಅದ್ರ ಬಗ್ಗೆ ಉಪನ್ಯಾಸ ನಡೆದಿತ್ತು ಅಂತ ಕಾಣುತ್ತೆ. ರಘುಕುಲ ನಾಯಕ, ಆ ಕುಲದಲ್ಲಿ ನೋಡಿ ಯಾವ್ಯಾವ ರೀತಿಯ ರಾಜರು ಇದ್ದಂತಹದ್ದು. ದಿಲೀಪ ಮಹಾರಾಜ ಒಂದು ಗೋವಿನ ರಕ್ಷಣೆ, ನಂದಿನಿಯ ರಕ್ಷಣೆಗಾಗಿ ತನ್ನ ದೇಹವನ್ನೇ ಪರಿತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿ ಇದ್ದಂಥದ್ದು. ಆ ಗೋ ರಕ್ಷಣೆಯ ಆ ಪರಂಪರೆ ಬಂದಂಥದ್ದು ಆ ರಘುಕುಲದಲ್ಲಿ. ದಿಲೀಪನ ಪೂರ್ವಜ ಅಂತ ನಮ್ಗೆ ಗೊತ್ತಾಗುತ್ತೆ ಭಗೀರಥ ಮಹಾರಾಜ. ಅವನು ತಪಸ್ಸನ್ನ ಮಾಡಿ ತನ್ನ ತಪಶ್ಚರ್ಯೆಯಿಂದ ತ್ರಿಲೋಕ ಪಾವನಿಯಾದಂತಹ ಗಂಗೆಯ ಅವತಾರಕ್ಕೆ ಕಾರಣನಾದಂತಹ ಮಹಾಪುರುಷ ಭಗೀರಥ. ರಾಮಾಯಣದ ಪ್ರಕಾರ ದಿಲೀಪನ ಮಗ ಭಗೀರಥ ಅಂತ, ಆದ್ರೆ ಕಾಳಿದಾಸಾದಿಗಳು ದಿಲೀಪನ ಪೂರ್ವಜಾನೇ ಭಗೀರಥ ಅಂತ ಈ ರೀತಿಯಾಗಿ ಒಂದು ಸ್ವಲ್ಪ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ತರ ವಿವರಗಳು ಬರುವಂತದ್ದು ಕಾಣ್ತೀವಿ ನಾವು. ಮತ್ತೆ ರಘು ಮಹಾರಾಜ ಯಾವ ರೀತಿಯಾಗಿ ಇದ್ದಂಥವನು, ಅವನು ವಿಶ್ವಜಿತ್ ಅನ್ನುವಂತಹ ಒಂದು ಯಾಗ ಮಾಡಿ ತನ್ನ ಇಡೀ ಸೌಭಾಗ್ಯ, ತನ್ನ ಇಡೀ ಸಂಪತ್ತನ್ನ, ಆಸ್ತಿಯನ್ನ ಜನರಿಗಾಗಿ, ಬ್ರಾಹ್ಮಣರಿಗಾಗಿ, ಕ್ಷತ್ರಿಯರಿಗಾಗಿ, ವೈಶ್ಯರಿಗಾಗಿ ಮತ್ತೆ ಶೂದ್ರರಿಗಾಗಿ ದಾನವನ್ನ ಮಾಡಿದಂಥವನು. ಈಗ ನೋಡಿ, ಯಾವುದೇ ಒಂದು ಯಾಗ ಅಂದ್ರೆ ಅದು ಜಗತ್ತಿನ ರಕ್ಷಣೆಗಾಗಿ, ಜಗತ್ತಿನ ಸೇವೆಗಾಗಿ ಇರುವಂತಹ ಸಂಪತ್ತಿಯನ್ನ ಬೇರೆಯವರೊಂದಿಗೆ ಹಂಚಿಕೊಂಡು ಬಾಳುವಂತಹ ಒಂದು ಪ್ರಕ್ರಿಯೆ ಯಾಗ. ಅದನ್ನ ಅಕ್ಷರಶಃ ಅದೇ ರೀತಿಯಾಗಿ ಮಾಡಿದಂಥವನು ರಘು ಮಹಾರಾಜ. ರಾಮನ ಮುತ್ತಾತ ಆಗ್ಬೇಕಾದಂಥವನು ಅವನು. ಅವನ ಬಳಿಯಲ್ಲಿ ಒಬ್ಬ ಕೌತ್ಸ ಅನ್ನುವಂತಹ ವರುತಂತು ಶಿಷ್ಯ. ಅವನು ಗುರುದಕ್ಷಿಣಾರ್ಥಿಯಾಗಿ ಬಂದಾಗ ರಘು ಮಹಾರಾಜ ತನ್ನಲ್ಲಿ ಏನೂ ಇರೋದಿಲ್ಲ, ತಾನೇ ಭಿಕ್ಷಾಪಾತ್ರೆಯನ್ನ, ಅದು ಕೂಡ ಒಂದು ಮಡಕೆ ಭಿಕ್ಷಾಪಾತ್ರೆಯನ್ನ ಹಿಡಿದು ನಿಂತಿರ್ತಾನೆ. ಆಗ ಇವನು ಒಬ್ಬ ಗುರುಕುಲದ ಒಬ್ಬ ಶಿಷ್ಯ ಬಂದಿದ್ದಾನೆ, ಗುರುದಕ್ಷಿಣೆಯನ್ನ ಕೊಡ್ಬೇಕು ಅಂತ, ಅವನು ಗುರುಗಳಿಗೆ ಕೊಡ್ಬೇಕಾಗಿದೆ, ಅದನ್ನ ಬೇಡ್ಕೊಂಡು ನನ್ನ ಹತ್ರ ಬಂದಿದ್ದಾನೆ, ನನ್ನ ಹತ್ರ ಏನೂ ಇಲ್ಲವಲ್ಲ ಅಂತ ಸಂಕೋಚ ಆಗಿ ಕುಬೇರನೊಂದಿಗೆ ಹೋಗಿ ಅದನ್ನ ಬೇಡ್ಕೊಂಡು ತರಬೇಕು, ಯುದ್ಧ ಮಾಡಿ ಕುಬೇರನಿಂದ ಅವನು ಸಂಪತ್ತಿಯನ್ನ ಅದನ್ನ ಗಳಿಸ್ಕೊಂಡು ಬರಬೇಕು ಅಂತ ರಘು ಆ ರೀತಿಯಾಗಿ ಹೊರಟಂತವನು. ಒಂದು ದಿಗ್ವಿಜಯವನ್ನ ಮಾಡಿ, ರಘು ಮಹಾರಾಜ ದಿಗ್ವಿಜಯವನ್ನ ಮಾಡಿ ಇಡೀ ಅಖಂಡ ಭಾರತ ಯಾವ್ದಿದೆ ಅದೆಲ್ಲವನ್ನೂ ಕೂಡ ಏಕಚಕ್ರಾಧಿಪತ್ಯ ಅಥವಾ ಏಕಛತ್ರಾಧಿಪತ್ಯ, ಒಂದು ಯಾವ ರೀತಿಯಾದಂತಹ ಅಂಬ್ರೆಲಾ ರೂಲ್ ಅಂತ ಕರೀತಾರೆ, ಆ ರೀತಿಯಾಗಿ ಒಂದು ಧರ್ಮಚಕ್ರ ಇಡೀ ಈ ಅಖಂಡ ಭಾರತದಲ್ಲಿ ಪ್ರವರ್ತಿತವಾಗಬೇಕು. ಆ ರೀತಿಯಾದಂತಹ ಮಹಾರಾಜ ರಘು ಮಹಾರಾಜ ಇದ್ದಂಥದ್ದು. ಹಾಗೇನೆ ಅವನ ಮಗ ಅಜ, ಅವನ ಮಗ ದಶರಥ, ಮತ್ತೆ ಅವನ ಮಗ ಸುತನಾದಂಥವನು ರಾಮ ಅಂತ ನಾವು ತಿಳಿದುಪಡ್ತೀವಿ. ನೋಡಿ, ರಾಮನ ಮಹಿಮೆ ಅವನ ಚಿಕ್ಕ ವಯಸ್ಸಿನಲ್ಲೇ ಹೇಗೆ ಪ್ರಖ್ಯಾತಿಯನ್ನು ಹೊಂದಿತ್ತು ಅಂದ್ರೆ, ಇಲ್ಲಿ ಬಂದಿರುವಂಥದ್ದು ವಿಶ್ವಾಮಿತ್ರ ಸವನ ರಕ್ಷಕ ಅಂತ. ಈ ಕತೆ ಎಲ್ಲರೂ ಕೇಳೇ ಇರ್ತೀರಿ. ತಾಟಕೆ ಮತ್ತೆ ಮಾರೀಚ, ಸುಬಾಹು, ಈ ರಾಕ್ಷಸರು ಎಲ್ಲರೂ ಕೂಡ ಆ ಯಾವ ಯಾಗ, ವಿಶ್ವಾಮಿತ್ರರ ಕೌಶಿಕರ ಯಾಗ ಯಾವ್ದಿತ್ತು ಅದಕ್ಕೆ ಭಂಗವನ್ನ ತರ್ತಾ ಇದ್ದಾಗ ವಿಶ್ವಾಮಿತ್ರರು ರಾಮನೇ ಆಗಬೇಕು ಅಂತ ಬಂದು ಕೇಳ್ತಾರೆ. ಜಗತ್ತಿನಲ್ಲಿ ಎಷ್ಟೋ ರಾಜರಿದ್ರು, ಜನಕ ಮಹಾರಾಜ ಇದ್ದ, ಮತ್ತೆ ಗುಹಾ ಕೂಡ ಅವನು ಇದ್ದ ವ್ಯಾಧರ ರಾಜನಾಗಿ, ಮತ್ತೆ ಇಲ್ಲಿ ದಶರಥ ಕೂಡ ಇದ್ದ. ನಿಮ್ ಯಾರ ಕೈಲೂ ಸಾಧ್ಯವಿಲ್ಲ, ರಾಮನ ಕೈಲಿ ಮಾತ್ರ ಸಾಧ್ಯ ಅಂತ. ಅವನು ಊನಷೋಡಿಶ ವರ್ಷೀಯ, 16 ವರ್ಷವೂ ತುಂಬಿರ್ಲಿಲ್ಲ ರಾಮನಿಗೆ. ದಶರಥ ಮಹಾರಾಜ ಹೇಳ್ತಾನೆ,
ಇಲ್ಲ ಇಲ್ಲ, ನಾನು ನನ್ನ ಮಗನನ್ನ ಕಳಿಸೋದಿಲ್ಲ. ನೋಡಿ, ದಶರಥನಿಗಾದ್ರೂ ಯಾವ ರೀತಿಯಾದಂಥದ್ದು ಇಲ್ಲದೆ ಆದಂತಹ ಸಂತಾನ. ಎಷ್ಟೋ ವರ್ಷಗಳ ಕಾಲ ಅವನು ಬೇರೆ ಬೇರೆ ರೀತಿಯಾದಂತಹ ಯಾಗಗಳನ್ನ ಎಲ್ಲವನ್ನು ಮಾಡಿ ಕೊನೆಗೆ ಅಶ್ವಮೇಧ ಯಾಗವನ್ನ ಮಾಡಿ ಅಂಗವಾಗಿ ಈ ಪುತ್ರ ಕಾಮೇಷ್ಟಿಯನ್ನ ಮಾಡಿ ಕಷ್ಟಪಟ್ಟು ಪಡ್ಕೊಂಡಿರುವಂತಹ ಎಲ್ಲರಿಗೂ ಪ್ರೀತಿ ಪಾತ್ರನಾದಂತಹ ಮಗ ರಾಮ. ಅವನನ್ನ ಇನ್ನು 16 ವರ್ಷವೂ ಆಗಿಲ್ಲ, ಇಲ್ಲಿ ಯಾವುದೋ ಯಾಗ ರಕ್ಷಣೆಗೆ ಕಳಿಸ್ಬಿಡ್ಬೇಕು ಅಂದ್ರೆ ಇವನ್ಗೆ ತುಂಬಾ ಭಯ ಆಗತ್ತೆ, ದಿಗಿಲಾಗತ್ತೆ. ತಾನೇ ದಶರಥ ಅಂತ ನಾನು ಆಗ್ಲೇ ಹೇಳಿದಾಗೆ 10 ದಿಕ್ಕಿನಲ್ಲೂ ಕೂಡ ರಥವನ್ನ ಓಡಿಸಿ ಸ್ವರ್ಗಲೋಕಕ್ಕೆ ಪಾತಾಳ ಲೋಕಕ್ಕೆ ಎಲ್ಲ ಓಡಿಸಿ ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಇದ್ದಂತಹ ದಶರಥ ರಾಜ ವಿಶ್ವಾಮಿತ್ರರು ಬಂದು ಕೇಳಿದ ತಕ್ಷಣ ಕಳಿಸಲ್ಲ ಅಂತ ಹೇಳ್ತಾನೆ. ಆ ಪುತ್ರ ವಾತ್ಸಲ್ಯ, ಪುತ್ರ ವ್ಯಾಮೋಹ ಇದ್ದಂಥದ್ದು ಗೊತ್ತಾಗತ್ತೆ. ಅದೇ ಸಂದರ್ಭದಲ್ಲಿ ಆ ಒಬ್ಬರು ಮಹರ್ಷಿ, ಕಾಡಿನಲ್ಲಿ ಇರುವಂತಹ ಮಹರ್ಷಿಗಳಿಗೂ ಕೂಡ ರಾಮನಲ್ಲಿ ಇರುವಂತಹ ಶಕ್ತಿ ಸಾಮರ್ಥ್ಯಗಳ ಅರಿವು ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದು ಕೂಡ ನಾವು ಕಾಣ್ತೀವಿ. ನೋಡಿ, ವಿಶ್ವಾಮಿತ್ರರು ಕಳಿಸು ಅಂತ ಕೇಳಿದಾಗ ದಶರಥ ಇಲ್ಲ ಅಂತ ಹೇಳಿದಾಗ ಅವಾಗ ಕುಲಪುರೋಹಿತರಾದಂತಹ ವಸಿಷ್ಠರು ಬಂದು ಹೇಳ್ತಾರೆ, ಇಲ್ಲ, ರಾಮನನ್ನ ನೀವು ಕಳಿಸ್ಬೇಕು ವಿಶ್ವಾಮಿತ್ರನ ಯಾಗ ಸಂರಕ್ಷಣೆಗಾಗಿ ಅಂತ. ಇಲ್ಲಿ ನೋಡಿ, ತುಂಬಾ ಪ್ರಾಚೀನ ಕಾಲದಲ್ಲಿ ವಿಶ್ವಾಮಿತ್ರರಿಗೂ ಮತ್ತೆ ವಸಿಷ್ಠರಿಗೂ ಒಂದು ಹೋರಾಟ ನಡೆದಿರತ್ತೆ, ಸುಮಾರು ಜನಕ್ಕೆ ಗೊತ್ತಿರಬಹುದು. ಆಗ ವಿಶ್ವಾಮಿತ್ರ ಮಹರ್ಷಿಗಳು ಇನ್ನು ಕ್ಷತ್ರಿಯ ರಾಜ ಕೌಶಿಕನಾಗಿ ಇದ್ದಂಥವ್ರು. ಅವರು ನಂದಿನಿ ದೇನು ಯಾವುದು ವಸಿಷ್ಠರ ಆಶ್ರಮದಲ್ಲಿತ್ತು ಅದನ್ನ ಅಪಹರಣ ಮಾಡಬೇಕು ಅಂತ, ಅದನ್ನ ಬಲಾತ್ಕಾರದಿಂದ ಅದನ್ನ ತಗೊಂಡು ಹೋಗ್ಬೇಕು ಅಂತ ಹೊರಟಂತವ್ರು. ಅವಾಗ ವಸಿಷ್ಠರ ಆ ಯಜ್ಞದ ದಂಡ ಯಾವ್ದಿದೆ, ಅವರ ತಪಸ್ಸಿನ ದಂಡ ಯಾವ್ದಿದೆ, ಅದನ್ನ ಎದುರಿಸೋದಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಬಂದಿತ್ತು ವಿಶ್ವಾಮಿತ್ರರಿಗೆ. ಕೌಶಿಕರಾಗಿದ್ರು ಆಗಿನ್ನು. ಆ ರೀತಿಯ ಎಲ್ಲ ಆಗಿ ಅಲ್ಲಿ ಸಾಕಷ್ಟು ಅವ್ರಿಗೆ ಮುಖಭಂಗ ಎಲ್ಲ ಆಗಿ ಇವಾಗ ಮಹಾಬ್ರಾಹ್ಮಣರಾಗಿ ಏರಿರುವಂತಹವರು ಈ ವಿಶ್ವಾಮಿತ್ರರು. ಅವರು ವಸಿಷ್ಠರು ಆ ಆಜ್ಞೆಯನ್ನ ಕೊಡ್ತಾರೆ, ರಾಮನನ್ನ ಖಂಡಿತವಾಗ್ಲೂ ಕಳಿಸ್ಬೋದು ಅಂತ. ಅಲ್ಲಿಗೆ ವಿಶ್ವಾಮಿತ್ರರ ಪಾತ್ರವೂ ಕೂಡ ಸಂಪೂರ್ಣವಾಗಿದೆ. ಆ ಆಧ್ಯಾತ್ಮಿಕ ನೆಲೆಯ ಔನ್ನತ್ಯವನ್ನ ಕೂಡ ವಿಶ್ವಾಮಿತ್ರರು ಪಡೆದಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಬರುತ್ತೆ ಈ ಒಂದು ಸಂದರ್ಭ. ವಸಿಷ್ಠರೇ ದಶರಥನಿಗೆ ಹೇಳುವಂಥದ್ದು ರಾಮ ಲಕ್ಷ್ಮಣರನ್ನ ಕಳಿಸ್ಬೋದು ಅಂತ. ರಾಮನನ್ನ ಕಳಿಸ್ಬೇಕು ಅಂದ್ರೆ ಅವನ ನೆರಳು ಸದೃಶವಾಗಿ ಲಕ್ಷ್ಮಣ ಕೂಡ ಹೋಗ್ತಾನೆ ಅಂತ. ಅಲ್ಲಿ ತಾಟಕೆಯ ವಧೆ ಆಗತ್ತೆ, ಮತ್ತೆ ಮಾರೀಚ ಸುಬಾಹು ರಾಕ್ಷಸರ ವಧೆ ಕೂಡ ಆಗತ್ತೆ. ಆಮೇಲೆ ನೋಡಿ, ಅಹಲ್ಯೆ ರಾಮನ ಪಾದ ಸ್ಪರ್ಶಕ್ಕಾಗಿ ಕಾದಿರ್ತಾಳೆ. ಅಂದ್ರೆ ಆ ಸಾಧ್ವಿ ಮಣಿ ಕೂಡ ಯಾರನ್ನ ಈ ಪಾತಿವ್ರತೆಯರಲ್ಲಿ ಸುಮಂಗಳಿಯರಲ್ಲಿ ತುಂಬಾ ಪ್ರಮುಖಳಾದವಳು ಅಂತ ಕರೀತಾರೆ. ಅಹಲ್ಯೆ ಕೂಡ ಒಬ್ಳು ಅದರಲ್ಲಿ. ಅವಳು ರಾಮನ ಪಾದ ಸ್ಪರ್ಶದಿಂದ ತಾನು ಆ ಕಲ್ಲಿನ ಅವಸ್ಥೆಯಿಂದ ಹೊರಗಡೆ ಬರ್ತೀನಿ ಅಂತ ಕಾಯ್ಕೊಂಡು ಕೂತಿರ್ತಾಳೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಅಷ್ಟು ಚಿಕ್ಕ ಹುಡುಗ ರಾಮ ಆಗ್ಲೇ ಜಗತ್ತಿನಾದ್ಯಂತ, ಈ ಅಖಂಡ ಭಾರತದಾದ್ಯಂತ ಅವನ ಪ್ರಖ್ಯಾತಿ ಬಂದಿತ್ತು, ಅವನ ಸದ್ಗುಣಗಳ ನಿಧಿಯಾಗಿದ್ದ ಅವನು ಅನ್ನುವಂಥದ್ದು ಗೊತ್ತಾಗುತ್ತೆ. ನೋಡಿ, ಆ ಅಹಲ್ಯೆಯ ಕತೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಪ್ರಕಾರ ಅಹಲ್ಯೆ ಗೌತಮನ ಹೆಂಡತಿಯಾಗಿದ್ದಂಥದ್ದು ಎಲ್ರಿಗೂ ಗೊತ್ತೇ ಇರುವಂತಹ ವಿಷಯ. ಅಹಲ್ಯೆಗೆ ಇಂದ್ರ ವೇಷವನ್ನ ಮರೆಸ್ಕೊಂಡು ಬಂದಿದ್ದಾನೆ, ಗೌತಮ ಮಹರ್ಷಿಗಳ ವೇಷದಲ್ಲಿ ಬಂದಿದ್ದಾನೆ. ಅವನು ಇಂದ್ರ ಅಂತ ಗೊತ್ತಿದ್ರೂ ಕೂಡ ತನ್ನನ್ನ ತಾನು ತೊಡಗಿಸ್ಕೊತಾಳೆ. ಅವಾಗ ಗೌತಮ ಮಹರ್ಷಿಗಳು, ಆದಂತಹ ಗೌತಮ ಮಹರ್ಷಿಗಳು ಬಂದು ಶಾಪವನ್ನ ಕೊಡುವಂಥದ್ದು ಗೊತ್ತೇ ಇದೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಅವಳೆಲ್ಲೂ ಆದಳು ಅಂತ ಬರೋದಿಲ್ಲ. ಅವಳು ತಪಸ್ವಿನಿಯಾಗಿ ಅಂತರೀಕ್ಷಣೆಯನ್ನ ಮಾಡಿಕೊಂಡು ಇದ್ಲು ಅಂತ ಬರುವಂಥದ್ದು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ. ಮತ್ತೆ ರಾಮನ ದರ್ಶನ ಆದ ತಕ್ಷಣ ಅವಳಿಗೆ ಪರಬ್ರಹ್ಮನ ದರ್ಶನವಾದಂತೆ ಆಗಿ ಆ ಅಂತಃಶುದ್ಧಿ, ಚಿತ್ತಶುದ್ಧಿಯನ್ನ ಅವಳು ಪಡ್ಕೋತಾಳೆ ಅಂತ. ನೋಡಿ, ಈಗ ರಾಮ ಮುಂದಿನ ಘಟ್ಟದಲ್ಲಿ ತಾನು ಮದುವೆ ಆಗೋದಕ್ಕೆ ಹೊರಟಿದ್ದಾನೆ. ಅವನಿಗೂ ಇನ್ನೂ ಗೊತ್ತಿಲ್ಲ ತಾನು ಮದುವೆ ಆಗೋದಕ್ಕೆ ಹೊರಟಿದ್ದೀನಿ ಅಂತ. ಆದ್ರೆ ಇಲ್ಲಿ ಅಹಲ್ಯ ಮತ್ತೆ ಗೌತಮರ ದಾಂಪತ್ಯವನ್ನ ಸರಿ ಮಾಡಿ ಮುಂದೆ ಹೋಗ್ತಾನೆ. ಯಾವ ರೀತಿಯಾದಂಥದ್ದು ಉನ್ನತ ದಾಂಪತ್ಯ ಅನ್ನುವಂಥದ್ದನ್ನ ಮೊದಲೇ ತೋರಿಸ್ಕೊಟ್ಟು ಮುಂದೆ ಹೋಗಿ ಅವನು ಮದುವೆಯನ್ನ ಆಗ್ತಾನೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿಯನ್ನ ಮುಂದೆ ನಾವು ಕಾಣಬಹುದು. ಸೀತಾ ಕಲ್ಯಾಣ ಅನ್ನುವಂಥದ್ದು, ವೈಭೋಗ್ಯಮೆ ಅನ್ನುವಂತಹ ತುಂಬಾ ಪ್ರಸಿದ್ಧವಾದಂತಹ ತ್ಯಾಗರಾಜರ ಒಂದು ಕೃತಿ. ಅದು ನಾದನಾಮಕ್ರಿಯ ಅನ್ನುವಂತಹ ಒಂದು ರಾಗದಲ್ಲಿ ಇದೆ, ಕಂಠಚಾಪು ಅನ್ನುವಂತಹ ತಾಳ. ಈ ಕೃತಿಯೇ ಬಹಳ ಸುಂದರವಾದಂತಹ ಆ ಪದ ಘಟ್ಟನ ಯಾವುದಿದೆ, ಆ ಪದಗಳನ್ನ ಪೋಣಿಸುವಿಕೆ ವಾಗ್ಗೇಯಕಾರರು, ನಿಜವಾದ ಅರ್ಥದಲ್ಲಿ ವಾಗ್ಗೇಯಕಾರರು ಅಂದ್ರೆ ನಮ್ಮ ತ್ಯಾಗರಾಜ ಸ್ವಾಮಿಗಳೇ. ಅವರು ವಾಕ್ ಮತ್ತೆ ಗೇಯ, ಆ ಕವಿತಾ ರಚನೆ ಮತ್ತೆ ಅದಕ್ಕೆ ಒಂದು ಆ ರಾಗದ ಸಂಯೋಜನೆ ಎರಡರಲ್ಲೂ ಎತ್ತಿದ ಕೈ ಅವ್ರದ್ದು. ಎರಡರಲ್ಲೂ ಕೂಡ, ಎರಡೂ ಕಲೆಗಳಲ್ಲೂ ಕೂಡ ಅವರು ಪರಾಕಾಷ್ಠೆಯನ್ನ
ಮೀಟಿದಂಥವ್ರು ಅಂತ ನಮಗೆ ಗೊತ್ತಾಗುತ್ತೆ. ಆ ಚೇಕಾನುಪ್ರಾಸಗಳು ಮತ್ತೆ ಆದಿಪ್ರಾಸಗಳು ಅಂತ್ಯಪ್ರಾಸಗಳು ಕೂಡ ಎಷ್ಟು ಸುಶ್ರಾವ್ಯವಾಗಿದೆ. ಆ ಒಂದು ಟ್ಯೂನಿಂಗ್ ಯಾವ್ದಿದೆ, ಇದರ ರಾಗ ಸಂಯೋಜನೆ ಒಂದು ಶೃಂಗಾರ ರಸಕ್ಕೆ ಭೂಯಿಷ್ಠವಾದಂತಹ ರಸಧರ್ಮಗಳನ್ನ ಉಳ್ಳಂತಹದ್ದು. ಆ ಒಂದು ಮಾಧುರ್ಯವನ್ನ ಕೇಳಿದಾಗ್ಲೇನೆ ಎಷ್ಟು ಸುಂದರವಾಗಿ ನಡೆದಿರಬೇಕು ಈ ಸೀತಾರಾಮರ ಕಲ್ಯಾಣ ಅಂತ ಗೋಚರವಾಗುತ್ತೆ. ಈ ಒಂದು ಕೃತಿಯನ್ನ ಮುಂದೆ ಪ್ರಸ್ತುತಪಡಿಸ್ತೀವಿ. ಪವನಜ ಸ್ತುತಿ ಪಾತ್ರ ಪಾವನ ಚರಿತ್ರ, ಪವನಜ ಸ್ತುತಿ ಪಾತ್ರ ಪಾವನ ಚರಿತ್ರ, ರವಿ ಸೋಮವರ ನೇತ್ರ ರಮಣೀಯ ಗಾತ್ರ, ಪವನಜ ಸ್ತುತಿ ಪಾತ್ರ ಪಾವನ ಚರಿತ್ರ, ರವಿ ಸೋಮವರ ನೇತ್ರ ರಮಣೀಯ ಗಾತ್ರ, ಸೀತಾ ಕಲ್ಯಾಣ ವೈಭೋಗಮೇ, ರಾಮ ಕಲ್ಯಾಣ ವೈಭೋಗಮೇ, ನಿಗಮ ಗಮ ವಿಹಾರ ನಿರುಪಮ ಶರೀರ, ನಿಗಮ ಗಮ ವಿಹಾರ ನಿರುಪಮ ಶರೀರ, ನಗಧ ರಾಘವಿದಾರ ನತಲೋಕಾಧಾರ, ನಿಗಮ ಗಮ ವಿಹಾರ ನಿರುಪಮ ಶರೀರ, ನಗಧ ರಾಘವಿದಾರ ನತಲೋಕಾಧಾರ, ಸೀತಾ ಕಲ್ಯಾಣ ವೈಭೋಗಮೇ, ರಾಮ ಕಲ್ಯಾಣ ವೈಭೋಗಮೇ, ಪರಮೇಶನುತ ಗೀತ ಭವಜಲಧಿ ಪೋತ, ಪರಮೇಶನುತ ಗೀತ ಭವಜಲಧಿ ಪೋತ, ತರಣಿ ಕುಲ ಸಂಜಾತ ತ್ಯಾಗರಾಜನುತ, ಪರಮೇಶನುತ ಗೀತ ಭವಜಲಧಿ ಪೋತ, ತರಣಿ ಕುಲ ಸಂಜಾತ ತ್ಯಾಗರಾಜನುತ, ಸೀತಾ ಕಲ್ಯಾಣ ವೈಭೋಗಮೇ, ರಾಮ ಕಲ್ಯಾಣ ವೈಭೋಗಮೇ, ವೈಭೋಗಮೇ ವೈಭೋಗಮೇ. ಮಾಧುರಿಯವರ ಕಂಠ ಮಾಧುರ್ಯ ತುಂಬಾ ವಿಶೇಷವಾದಂಥದ್ದು. ಇದನ್ನ ಕೇಳಿದ ಮೇಲೆ ಯಾವುದೇ ರೀತಿಯಾದಂತಹ ವ್ಯಾಖ್ಯಾನವೂ ಬೇಡ ಅಂತ ಅನ್ಸುತ್ತೆ. ಹೆಚ್ಚು ಕಮ್ಮಿ ಎಲ್ರಿಗೂ ಅರ್ಥ ಆಗೇ ಇರುತ್ತೆ. ಮತ್ತೆ ನಂದನ್ ಅವರ ಸುಶ್ರಾವ್ಯವಾದಂತಹ ಆ ವಾದನ ಕೂಡ ವಿಶೇಷವಾದಂಥದ್ದು. ಎಷ್ಟು ವ್ಯಂಜಕವಾಗಿ ಈ ಒಂದು ಭಾವಕ್ಕೆ, ಆ ಶೃಂಗಾರ ಭಾವಕ್ಕೆ ಅವರು ನುಡಿಸಿದ್ದಾರೆ. ಬಹಳ ಸುಂದರವಾಗಿ ಇತ್ತು.
ವಾಲ್ಮೀಕಿ ಮಹರ್ಷಿಗಳು 3 ಹೆಸರುಗಳನ್ನ ಕೊಟ್ಟಿದ್ದಾರೆ ತಮ್ಮ ಮಹಾಕಾವ್ಯ, ಮೊದಲನೇ ಕಾವ್ಯ ಆದಿಕಾವ್ಯ ರಾಮಾಯಣಕ್ಕೆ ಸೀತಾಯಾಶ್ಚರಿತಂ ಮಹತ್ ಅಂತ ಕೂಡ ಹೇಳಿದ್ದಾರೆ. ಅದು ರಾಮನ ಯಾನ, ರಾಮನ ಟ್ರಾವೆಲ್ಸ್ ಅಂತ ಯಾವ್ದನ್ನ ಹೇಳ್ಬೋದು, ಆ ರೀತಿಯಾದಂತಹ ರಾಮನ ಪ್ರವಾಸ ಬರೀ ಅಧಿಭೂತದ ಸ್ತರದ್ದು ಮಾತ್ರ ಅಲ್ಲ, ಅಧಿಭೂತದ ಸ್ತರದ್ದು ಅಂದ್ರೆ ಜಗತ್ತಿನದ್ದು ಮಾತ್ರ ಅಲ್ಲ, ಅವನ ಭಾವನಾತ್ಮಕವಾದಂತಹ ಯಾನ, ಆಧ್ಯಾತ್ಮಿಕವಾದಂತಹ ಯಾನ. ರಾಮಾಯಣ ರಾಮಸ್ಯ ಅಯನಂ ಅಂತ ಆ ರೀತಿಯಾಗಿ ರಾಮನ ಅಯನವಾದ್ರೆ ಸೀತಾಯಾಶ್ಚರಿತಂ ಮಹತ್ ಅಂತ ಮಹತ್ವವಾದಂತಹ ಸೀತೆಯ ಚರಿತೆಯ ಬಗ್ಗೆ ಇರುವಂತಹ ಕಾವ್ಯ ಇದು ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಪೌಲಸ್ತ್ಯ ವಧಂ ಅಂತ ಮತ್ತೊಂದು ಹೆಸರು ಇರುವಂತದ್ದು, ಆ ಕೆಟ್ಟವನ ಅಧರ್ಮ ಭೂಯಿಷ್ಠನಾದಂತಹ ಆ ರಾವಣನ ಸಂಹಾರ, ಸೀತೆಯ ಚರಿತ್ರ ಮತ್ತೆ ರಾಮನ ಅಯನ ಇತ್ಯಾದಿಯಾಗಿ 3 ಹೆಸರು ಇರುವಂತದ್ದು ವಾಲ್ಮೀಕಿ ರಾಮಾಯಣಕ್ಕೆ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ನೋಡಿ, ಸೀತಾರಾಮರ ಸಂಯೋಗ ಯಾವ ರೀತಿಯಾದಂಥದ್ದು, ಸೂರ್ಯ ವಂಶಕ್ಕೆ ಸೇರಿದಂತಹವನು ರಾಮಚಂದ್ರ, ಮತ್ತೆ ಸೀತೆ ಅವನಿಜೆ ಅಂದ್ರೆ ಭೂಮಿಯಿಂದ ಹುಟ್ಟಿದಂಥವಳು. ಆ ಸೂರ್ಯ ತತ್ವ ಮತ್ತೆ ಭೂಮಿ ತತ್ವ ಎರಡರ ಸಂಯೋಗದಿಂದ ಆದಂಥದ್ದು ಈ ಜಗದ್ರಕ್ಷಣೆ, ಜಗತ್ತಿನ ಮಾತಾಪಿತೃಗಳು ಶ್ರೀರಾಮ ಮತ್ತೆ ಸೀತಾ ಮಾತೆಯರು ಅಂತ ನಮ್ಗೆ ಗೊತ್ತಾಗತ್ತೆ. ಮತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ಅಲ್ಲಿ ಅಹಲ್ಯೋದ್ಧಾರದ ಆ ಪ್ರಸಂಗದಲ್ಲೇನೆ ಶ್ರೀರಾಮ ಅವನ 16 ವರ್ಷವೂ ಆಗಿರ್ಲಿಲ್ಲ, ಅವನಿಗೆ ಒಳ್ಳೆಯ ದಾಂಪತ್ಯ ಯಾವ ರೀತಿಯಾಗಿ ಇರಬೇಕು ಅಂತ ಅದನ್ನ ತೋರ್ಪಡಿಸಿ ಮುಂದೆ ಹೋದಂಥದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಅಹಲ್ಯೆಗೆ ಪಶ್ಚಾತ್ತಾಪ ಕೂಡ ಆಗಿರುತ್ತೆ, ಅದೇ ಅವಳ ತಪಸ್ಸಿನ ಸಂಕೇತ. ಅವಳು ಅಂತರೀಕ್ಷಣೆಯನ್ನ ಮಾಡಿಕೊಂಡು ಯಾಕೆ ಈ ರೀತಿಯಾಗಿ ನನ್ನ ಮನಸ್ಸಿನ ವೈಚಾಲಿ ಯಾಕೆ ಈ ರೀತಿಯಾಗಿ ಚಂಚಲವಾಯಿತು ನನ್ನ ಮನಸ್ಸು ಅಂತ ಅವಳು ಅಂತರೀಕ್ಷಣೆಯಿಂದ ಮಾಡಿಕೊಂಡು ಕೊನೆಗೆ ರಾಮನಿಂದ ಅವಳು ಆ ಆತ್ಮಜ್ಞಾನವನ್ನ ಮತ್ತೆ ಅಂತಃಕರಣ ಶುದ್ಧಿಯನ್ನ ಪಡಿತಾಳೆ ಅಂತ ನಾವು ಕೇಳಿದ್ವಿ. ಮತ್ತೆ ಇಲ್ಲಿ ನೋಡಿ, ಆ ಶಿವಧನುಸ್ಸನ್ನ ಭಂಗ ಮಾಡುವಂತಹ ಒಂದು ಪ್ರಸಂಗ ತುಂಬಾ ವಿಶೇಷವಾಗಿದೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಆ ಕಥೆಯ ಪ್ರಕಾರ ಏನಂದ್ರೆ, ಈ ಶಿವಧನುಸ್ಸು ಪರಮೇಶ್ವರನಾದಂತಹ ಶಿವ ಈ ದಕ್ಷಾಧ್ವರ ಯಾವುದು ನಡೀತು, ಆ ದಕ್ಷಾಧ್ವರ ಅಥವಾ ದಕ್ಷ ಪ್ರಜಾಪತಿಯ ಒಂದು ಆ ಯಾಗದಲ್ಲಿ ದಾಕ್ಷಾಯಿಣಿ ಹೋಗಿರ್ತಾಳೆ, ಶಿವನ ಹೆಂಡತಿ ದಾಕ್ಷಾಯಿಣಿ, ಅವನ ಪತ್ನಿ ದಾಕ್ಷಾಯಿಣಿ ಹೋಗಿದ್ದಾಗ ಸತೀದೇವಿ, ಆಗ ಇವನು ದಕ್ಷ ಪ್ರಜಾಪತಿ ದಾಕ್ಷಾಯಿಣಿಯ ತಂದೆ ಅವಳನ್ನ ಬಹಳಷ್ಟು ಬೇರೆ ಬೇರೆ ರೀತಿಯಾಗಿ ಅವಮಾನ ಮಾಡ್ತಾನೆ. ಯಾವ ರೀತಿಯಾಗಿ ಅಂದ್ರೆ, ತನ್ನ ಗಂಡನ ಬಗ್ಗೆ, ಅವನು ಏನು ಸ್ಮಶಾನವಾಸಿ ಮತ್ತೆ ಭಸ್ಮ ಲೇಪಿತನಾದಂತಹ ಶರೀರ, ಮತ್ತೆ ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ, ಗಜಚರ್ಮಾಂಬರದರ ವ್ಯಾಘ್ರ ಚರ್ಮವನ್ನು ಹುಟ್ಟಿರ್ತಾನೆ, ಈ ರೀತಿಯಾಗಿ ಹೀಯಾಳಿಸಿದಾಗ ಅವಳು ಆ ಹೆಂಡತಿ ಅವಳ ಪಾತಿವೃತ್ಯ ನೋಡಿ, ಸತಿಯ ದಾಕ್ಷಾಯಿಣಿಯ ಪಾತಿವೃತ್ಯ, ಅವಳು ಗಂಡನನ್ನ ಈ ರೀತಿಯಾಗಿ ಹೀಯಾಳಿಸೋದಾದ್ರೆ ತನ್ನ ದೇಹವನ್ನೇ ತ್ಯಾಗ ಮಾಡ್ತೀರಿ ಅಂತ ಆ ಯೋಗಾಗ್ನಿಯಿಂದ ದೇಹವನ್ನ ತ್ಯಾಗ ಮಾಡಿದಂಥವಳು. ಆ ಸಂದರ್ಭದಲ್ಲಿ ಶಿವ ಅಲ್ಲಿ ಪ್ರತ್ಯಕ್ಷನಾಗಿ ಆ ಧನುಸ್ಸು ಯಾವ್ದಿದೆ ಅದರಲ್ಲಿ ದಕ್ಷ ಪತಿಯನ್ನ ಮತ್ತೆ ಅಲ್ಲಿರುವಂತಹ ಬೇರೆ ಬೇರೆ ಯಾರು ದಕ್ಷನಿಗೆ ಯಾರು ಸಪೋರ್ಟರ್ಸ್ ಆಗಿದ್ರು, ಅವನ ಕಡೆ ಯಾರು ನಿಂತಿದ್ರು ಅವರ ಧ್ವಂಸವನ್ನ ಮಾಡ್ತೀನಿ ಅಂತ ಹೊರಟಿದ್ದು ಅಂತ. ಆಮೇಲೆ ಬ್ರಹ್ಮಾದಿಗಳು ದೇವತೆಗಳು ಎಲ್ಲ ಬಂದು ಆ ರೀತಿಯಾಗಿ ಮಾಡಬೇಡ, ಎಲ್ಲರೂ ಬುದ್ಧಿ ಕಲಿತಾರೆ ಅಂತ ಹೇಳಿದಾಗ ಈ ಧನಸ್ಸನ್ನ ಅವನು ಜನಕನ ಪೂರ್ವಜರಿಗೆ ಕೊಟ್ಟಿದ್ದು ಅಂತ. ಅಲ್ಲಿ ಕೂಡ ನೋಡಿ, ಆ ಪಾವಿತ್ರ್ಯದ ಅಥವಾ ಆ ಪಾತಿವ್ರತ್ಯದ ಒಂದು ಸಂಕೇತವಾಗಿ ಇರುವಂತದ್ದು ಧನಸ್ಸು. ಈ ಧನಸ್ಸನ್ನ ಯಾರು ಮುರಿತಾರೋ ಅಂದ್ರೆ ಆ ಪಾತಿವ್ರತ್ಯದ ಆ ಮೌಲ್ಯವನ್ನ ಯಾರು ಅರಿತಾರೋ ಅವ್ರು ಮಾತ್ರ ಸೀತೆಯನ್ನ ಮದುವೆ ಆಗೋದಕ್ಕೆ ಸಾಧ್ಯ ಅಂತ. ಆ ಅಹಲ್ಯೋದ್ಧಾರದಲ್ಲಿ ಮತ್ತೆ ಈ ಶಿವದತ್ತ ಭಂಗದಲ್ಲಿ ಆ ಒಂದು ಶುದ್ಧವಾದಂತಹ ಅಮೋಘವಾದಂತಹ ದಾಂಪತ್ಯದ ಸಂಕೇತವಾಗಿ ಇರುವಂತದ್ದು. ಸೀತಾರಾಮರ ದಾಂಪತ್ಯ ಎಷ್ಟು ವಿಶೇಷವಾದಂಥದ್ದು ಅಂದ್ರೆ, ಕೊನೆಗೆ ಸೀತಾ ಪರಿತ್ಯಾಗ ಆಗುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಉತ್ತರಕಾಂಡದಲ್ಲಿ ಬರುವಂತಹ ಒಂದು ಭಾಗ, ಸೀತೆಯನ್ನ ರಾಮ ಕಾಡಿಗೆ ಕಳಿಸಿದ ಮೇಲೆ ಒಮ್ಮೆಯೂ ಸಹ ಸೀತೆ ಇದು ರಾಮ ನನಗೆ ಅನ್ಯಾಯವನ್ನ ಮಾಡಿದ್ದಾನೆ ಅಂತಾಗ್ಲಿ ಅವನಿಂದ ತಪ್ಪಾಯ್ತು ಅಂತಾಗ್ಲಿ ಹೇಳೋದೇ ಇಲ್ಲ, ಎಲ್ಲಿಯೂ ಕೂಡ ಹೇಳೋದಿಲ್ಲ ರಾಮಾಯಣದಲ್ಲಿ. ಯಾಕೆಂದ್ರೆ ಸೀತೆಗೆ ರಾಮನ ಅಂತರಂಗ ಚೆನ್ನಾಗಿ ಅರ್ಥ ಆಗಿತ್ತು. ಈ ಕೆಲಸವನ್ನ ರಾಮ ಯಾತಕ್ಕಾಗಿ ಮಾಡ್ತಾ ಇದ್ದಾನೆ, ಅವನು ಸಮಷ್ಟಿ ಹಿತಕ್ಕಾಗಿ ಮಾಡ್ತಾ ಇದ್ದಾನೆ ಅಂತ, ಅಂದ್ರೆ ಲೋಕಹಿತಕ್ಕಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ತನ್ನ ದಾಂಪತ್ಯ ಜೀವನವನ್ನೇ ಅವನು ಬಿಡೋದಕ್ಕೆ ಸಿದ್ಧನಾಗಿದ್ದಾನೆ ಅಂತ. ಹೇಗೆ ದಿಲೀಪ ಮಹಾರಾಜ ತನ್ನ ದೇಹವನ್ನ ಒಂದು ಗೋವಿನ ರಕ್ಷಣೆಗಾಗಿ ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿದ್ದ, ಮತ್ತೆ ರಘು ಮಹಾರಾಜ ತನ್ನ ಇಡೀ ಸಂಪತ್ತನ್ನ ಲೋಕ ಕಲ್ಯಾಣಕ್ಕಾಗಿ ಅವನು ದಾನ ಮಾಡೋದಕ್ಕೆ ಸಿದ್ಧನಾಗಿದ್ದ.
ಅದೇ ರೀತಿ ಮಹಾರಾಜ ರಾಮ ಅವನು ಸೀತೆಯನ್ನ ತನ್ನ ಅಷ್ಟು ಇಷ್ಟಪಟ್ಟು ಮದುವೆ ಆದಂತಹ ಮಡದಿಯನ್ನ ಕೂಡ ಲೋಕಕ್ಕಾಗಿ ಅವನು ತ್ಯಾಗ ಮಾಡೋದಕ್ಕೆ ಸಿದ್ಧನಿದ್ದ ಅಂತ. ಅಂದ್ರೆ ಆ ಧರ್ಮ ಪ್ರಜ್ಞೆ, ಸಮಷ್ಟಿ ಹಿತ ಅಂದ್ರೆ ಜಗತ್ತಿನ ಹಿತಕ್ಕಾಗಿ ತನ್ನ ಸ್ವಾರ್ಥವನ್ನ, ವ್ಯಷ್ಟಿ ಹಿತವನ್ನ ತ್ಯಾಗ ಮಾಡೋದಕ್ಕೆ ಅವನು ಸಿದ್ಧನಾಗಿದ್ದ ಅನ್ನುವಂಥ ತತ್ವ ನಮ್ಗೆ ಗೊತ್ತಾಗುತ್ತೆ. ಲಕ್ಷ್ಮಣ ಗೋಳಾಡ್ತಾನೆ ಸೀತೆಯ ಪರಿತ್ಯಾಗ ಆದಾಗ, ರಾಮ ಕೂಡ ಗೋಳಾಡ್ತಾನೆ. ಸೀತೆಗೆ ಬೇಜಾರಾಗುತ್ತೆ ರಾಮನಿಂದ ದೂರ ಇರೋದಕ್ಕೆ, ಆದ್ರೆ ರಾಮನ ಮೇಲೆ ಯಾವುದೇ ರೀತಿಯಾದಂತಹ ಗೂಬೆಯನ್ನ ಕೂರಿಸೋದಾಗ್ಲಿ, ಅವ್ನು ಮಾಡಿದ ತಪ್ಪು ಅಂತಾಗ್ಲಿ ಸೀತೆ ಯಾವತ್ತೂ ಹೇಳೋದಿಲ್ಲ. ಅದು ಮೂಲ ವಾಲ್ಮೀಕಿ ರಾಮಾಯಣವನ್ನ ನೀವು ನೋಡಿದ್ರೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮ್ಮ ಕನ್ನಡಿಗರ ಅದೃಷ್ಟ, ಅದನ್ನ ಕನ್ನಡಕ್ಕೆ ಪಂಡಿತರಾದಂತಹ ವಿದ್ವಾನ್ ರಂಗನಾಥ ಶರ್ಮರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದನ್ನ ಕೂಡ ಆಸಕ್ತರು ಅದನ್ನ ಕೇಳಿ ನೋಡ್ಬೋದು, ಅದನ್ನ ಗಮನಿಸ್ಬೋದು. ಹೀಗೆ ಅವರ ದಾಂಪತ್ಯ ತುಂಬಾ ವಿಶೇಷವಾದಂಥದ್ದು. ಆಮೇಲೂ ಕೂಡ ನೋಡಿ, ಸೀತಾರಾಮರು ಮದುವೆ ಆಗ್ತಾರೆ. ಮದುವೆ ಆಗಿ ಕೆಲವೇ ತಿಂಗಳುಗಳು, ಕೆಲವೇ ವರ್ಷಗಳಲ್ಲಿ ರಾಮ ಕಾಡಿಗೆ ಹೋಗ್ಬೇಕು ಅಂತ ಆ ಸಂದರ್ಭ ಬರುತ್ತೆ. ಎಲ್ರಿಗೂ ಗೊತ್ತಿರುವಂಥದ್ದೇ. ಕೈಕೇಯಿ ಆ ರೀತಿಯಾದಂತಹ ಒಂದು ಷರತ್ತನ್ನ, ಆ ರೀತಿಯಾದಂತಹ 2 ವರಗಳನ್ನ ಕೇಳ್ತಾಳೆ ದಶರಥನಿಂದ. ಆಗ ರಾಮ ಕಾಡಿಗೆ ಹೋಗಕ್ಕೆ ನಿಂತಾಗ ಸೀತೆಗೆ ಹೋಗಬೇಕು ಅಂತ ಯಾರು ಹೇಳಿಯೇ ಇಲ್ಲ. ವಸ್ತುತಃ ಆ ಸಂದರ್ಭದಲ್ಲಿ ವಸಿಷ್ಠ ಮಹರ್ಷಿಗಳು ಹೇಳುವಂತಹ ಮಾತು ಏನಂದ್ರೆ, ನಗಂತವ್ಯಂ ವನಂ ದೇವ್ಯ ಸೀತೆಯ ಶೀಲವರ್ಜಿತೆ ಅನುಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಕೃತ ಮಾಸನಂ ಅಂತ. ಇದು ಅಯೋಧ್ಯ ಕಾಂಡ ರಾಮಾಯಣದಲ್ಲಿ ಬರುವಂತಹ ಒಂದು ಮಾತು. ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಶೀಲವರ್ಜಿತಳಾದಂತಹ ನೀನು ಕೈಕೇಯಿಯೇ, ನಗಂತವ್ಯಂ ವನಂ ದೇವ್ಯ ಸೀತೆಯ, ಸೀತೆ ಕಾಡ್ಗೆ ಹೋಗ್ಬೇಕು ಅಂತ ಏನಿಲ್ಲ. ರಾಮ ಕಾಡ್ಗೆ ಹೋಗ್ತಿದ್ದಾನೆ ಅಂದ್ರೆ ಸೀತೆನೂ ಹೋಗ್ಬೇಕು ಅಂತ ಏನಿಲ್ಲ. ರಾಮ ಕಾಡ್ಗೆ ಹೋದ ತಕ್ಷಣ ನಿನ್ನ ಮಗ ಭರತನಿಗೆ ರಾಜ್ಯ ಸಿಗತ್ತೆ ಅಂತ ಏನಿಲ್ಲ. ಅನುಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಕೃತ ಮಾಸನಂ, ಸೀತೆಯೇ ಸಿಂಹಾಸನದ ಮೇಲೆ ಕುಳಿತು ಅವಳಿಗೆ ಪಟ್ಟಾಭಿಷೇಕ ಆಗಿ ಅವಳು ರಾಜನಾಗಿ ರಾಣಿಯಾಗಿ ಇಬ್ಬರ ಕಾರ್ಯವನ್ನ ಅವಳು ನಿರ್ವಹಿಸ್ತಾಳೆ. ಆ ರೀತಿಯಾದಂತಹ ಸಾಮರ್ಥ್ಯ ಇದೆ ಸೀತೆಗೆ ಅಂತ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ. ಮತ್ತೆ ಆತ್ಮೀಯಮಿತಿ ರಾಮಸ್ಯ ಪಾಲಯಿಷ್ಯತಿ ಮೇದಿನೀಂ, ಸೀತೆ ಇದು ಇಡೀ ರಾಜ್ಯ, ಈ ಅಯೋಧ್ಯೆ ರಾಜ್ಯ ಸಾಕೇತ ನಗರ ರಾಮನ ಆತ್ಮ ಅನ್ನುವಂತಹ ಒಂದು ನಂಬಿಕೆಯನ್ನ ಇಟ್ಟು ಅವಳು ಪಾಲನೆಯನ್ನ ಮಾಡ್ತಾಳೆ ಅಂತ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ. ನೋಡಿ, ಹಿಂದಿನ ಕಾಲದಲ್ಲಿ ಹೆಂಗಸರಿಗೆ ಯಾವುದೇ ಅಧಿಕಾರ ಇರಲಿಲ್ಲ, ಆ ರೀತಿ ಎಲ್ಲ ಹೇಳುವಂಥದ್ದುಂಟು. ಆದ್ರೆ ಆ ಮಹರ್ಷಿಗಳಿಗೆ ಇದ್ದಂತಹ ದೂರದೃಷ್ಟಿ, ಅವ್ರಿಗೆ ಇದ್ದಂತಹ ಅಮೋಘವಾದಂತಹ ದೃಷ್ಟಿ ನೋಡಿದ್ರೆ ನಮ್ಗೆ ತುಂಬಾ ವಿಶೇಷ ಅನ್ಸುತ್ತೆ. ಹೀಗಿದ್ದಾಗ್ಲೂ ಕೂಡ ಯಾರೇ ಆಗ್ಲಿ ಮದ್ವೆ ಆದ ತಕ್ಷಣ ಎಲ್ಲ ವೈಭವ, ರಾಜ್ಯದ ವೈಭವ ಎಲ್ಲವನ್ನು ಅನುಭವಿಸುತ್ತಾ ಇರ್ಬೋದು, ಸಂತೋಷವಾಗಿರ್ಬೋದು. ರಾಜನನ್ನ ಮದ್ವೆ ಆಗಿದ್ದೀನಿ ಅಂತಿದ್ದಾಗ ಕಾಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ನೋಡಿ ನಾಳೆ ಪಟ್ಟಾಭಿಷೇಕ ಆಗ್ಬೇಕಾಗಿದ್ದಂಥದ್ದು. ಹಿಂದಿನ ರಾತ್ರಿ ಕೌಸಲ್ಯೆ ಶ್ರೀಮನ್ ನಾರಾಯಣನ ಪೂಜೆಯನ್ನ ಮಾಡ್ತಾ ಇರ್ತಾಳೆ, ಅವಳು ಅಗ್ನಿಹೋತ್ರವನ್ನ ಮಾಡಿರ್ತಾಳೆ. ಅದೆಲ್ಲವೂ ನಮ್ಗೆ ಗೊತ್ತಾಗುತ್ತೆ. ಸೀತೆ ಕೂಡ ಬಹಳ ಖುಷಿಯಾಗಿರ್ತಾಳೆ. ನಾಳೆ ಪಟ್ಟಾಭಿಷೇಕ ಇರಲಿ, ನೀನು ನಾರ್ಮಲ್ ಸಿಟಿಸನ್ ಅಂತ ಸಾಮಾನ್ಯ ಪ್ರಜೆಯಾಗಿಯೂ ಕೂಡ ಇರಬಾರ್ದು ಅಯೋಧ್ಯೆಯಲ್ಲಿ, ಮತ್ತೆ ಅಯೋಧ್ಯೆಯಲ್ಲಿ ಇರಲೂಬಾರ್ದು, ಕಾಡಿಗೆ ಹೋಗ್ಬೇಕು ಅಂತ. ಅದು 14 ವರ್ಷ ಕಾಡಿಗೆ ಹೋಗ್ಬೇಕು ಅಂತ. ಯಾವ ರೀತಿಯಾದಂತಹ ಆಘಾತ ಯಾರಿಗಾದ್ರೂ ಆಗಿದ್ದಿರ್ಬೋದು. ಆದ್ರೆ ರಾಮ ಸ್ಥಿತಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಅಂತ. ಅವನಿಗೆ ಯಾವುದೇ ರೀತಿಯಾದಂತಹ ಅಹಂಕಾರ ವೃದ್ಧಿ ಆಗ್ಲಿಲ್ಲ. ನಾಳೆ ಪಟ್ಟಾಭಿಷೇಕ ಆಗ್ಬೇಕು, ನಂಗೆ ನಾನು ರಾಜನಾಗ್ತಿದ್ದೀನಿ ಅಂತ ಆ ಸುದ್ದಿಯನ್ನ ಕೇಳಿದಾಗ, ಹಾಗೆ ಕಾಡಿಗೆ ಹೋಗ್ಬೇಕು ಅಂತ ಬಂದಾಗ್ಲೂ ಅದೇ ರೀತಿಯಾದಂತಹ ಭಾವಸ್ಥಿಮಿತತೆ, ಅದೇ ರೀತಿಯಾದಂತಹ ಆ ಬ್ಯಾಲೆನ್ಸ್ಡ್ ಎಮೋಷನ್ ಅವನು ಇಟ್ಕೊಂಡಿದ್ದಂಥದ್ದು ಗೊತ್ತಾಗುತ್ತೆ. ಮತ್ತೆ ಸೀತೆ ಕೂಡ ಒಂದು ಕ್ಷಣವೂ ಬೇರೆ ಯೋಚನೆ ಮಾಡದೆ ತಕ್ಷಣ ರಾಮನ ಹಿಂದೆ ಹೊರಡ್ತಾಳೆ. ಇದು ಆ ಸೀತಾ ಕಲ್ಯಾಣದ ಮಹತ್ವ. ಯಾಕೆಂದ್ರೆ ಸೀತಾ ರಾಮನನ್ನ ಅವನ ಆಸ್ತಿಯನ್ನಾಗ್ಲಿ, ಅವನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗ್ಲಿ, US ವೀಸಾ ಇದೆಯಾ ಅಂತ ಇದನ್ನೆಲ್ಲ ನೋಡಿ ಮದ್ವೆ ಆಗಿದ್ದಲ್ಲ. ರಾಮನ ಪಾತ್ರವನ್ನ ನೋಡಿ ಅವನನ್ನ ಇಷ್ಟಪಟ್ಟು ಸೀತೆ ಮದ್ವೆ ಆಗಿದ್ದು, ರಾಮ ಕೂಡ ಸೀತೆಯನ್ನ ಇಷ್ಟಪಟ್ಟು ಮದ್ವೆ ಆದದ್ದು. ಹಾಗಾಗಿ ಅವರ ದಾಂಪತ್ಯದ ರಕ್ಷಣೆ ಬಹಳ ಸುಂದರವಾಗಿ ಆಗುತ್ತೆ. 13 ವರ್ಷ ಕಾಡಲ್ಲಿ ಸುಖವಾಗಿದ್ದಂಥದ್ದು ಗೊತ್ತಾಗುತ್ತೆ ನಮ್ಗೆ. ಅವನು ರಾಮ ಕಾಡಿಗೆ ಹೋಗುವಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಚಾಂಚಲ್ಯವನ್ನ ಪಡೆದೇ ಇದ್ದಂಥವನು ಸೀತೆಯ ಅಪಹರಣ ಆದ ತಕ್ಷಣ ಅವನು ಚಂಚಲ ಚಿತ್ತನಾಗ್ತಾನೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅವಾಗ ಲಕ್ಷ್ಮಣ ಅವನ ಸ್ನೇಹಿತನ, ತಾಯಿಯ, ತಂದೆಯ ಎಲ್ಲಾ ಪಾತ್ರವನ್ನು ಲಕ್ಷ್ಮಣ ವಹಿಸಿ ಅವನಿಗೆ ಒಂದು ರೀತಿ ಸಮಾಧಾನವನ್ನ ನೀಡ್ತಾನೆ. ಈ ಸಂದರ್ಭವನ್ನ ಉಳ್ಳಂತಹ ಮುಂದಿನ ಒಂದು ಕೃತಿ, ಅದಕ್ಕೆ ನಾವು ಇನ್ನು ಹೋಗ್ಬೋದು. ಭಾವಯಾಮಿ ರಘುರಾಮಂ ಅಂತ. ಇದು ಸ್ವಾತಿ ತಿರುನಾಳರ ರಚನೆ, ಕೇರಳಕ್ಕೆ ಸೇರಿದಂಥವರು. ಈಗಾಗಲೇ ನಾವು
ಆಂಧ್ರ ಪ್ರದೇಶದ ಮತ್ತೆ ತಮಿಳುನಾಡಿನ ಈ ವಾಗ್ಗೇಯಕಾರರ ಈ ಕೃತಿಗಳನ್ನು ನೋಡಿದ್ದಾಯ್ತು. ಇನ್ನು ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಭಾವಯಾಮಿ ರಘುರಾಮಂ, ಅಲ್ಲಿ ಕೆಲವೊಂದಿಷ್ಟು ಚರಣಗಳನ್ನು ನಾವು ಆಯ್ದುಕೊಂಡಿದ್ದೇವೆ. ಇದು ಸಾವೇರಿ, ಮುಖಾರಿ, ಪೂರ್ವಿ ಕಲ್ಯಾಣಿ, ಮಧ್ಯಮಾವತಿ ಈ ರೀತಿಯಾದಂತಹ ರಾಗಮಾಲಿಕೆಯಲ್ಲಿ ಇರುವಂತಹ ಒಂದು ಕೃತಿ. ಮುಂದಿನ ಪ್ರಸ್ತುತಿ. na
भावयामि रघुरामं भव्यसुगुणारामं भावयामि रघुरामं भव्यसुगुणारामं भावयामि रघुरामं भव्यसुगुणारामं भावयामि रघुरामं भव्यसुगुणारामं भावयामि कनकमृगरूपधर खलमारीच हरमिह कनकमृगरूपधर खलमारीच हरमिह सुजनविमतदशास्य हृतजनक जानीषणम् सुजनविनुतदशास्य हृतजनक जानीषणम् अनघपम्पातीर संगताञ्जनेय नभोमणि अनघपम्पातीर संगताञ्जनेय नभोमणि तनुज सख्यकरं बाली तनुदलनमीशं तनुज सख्यकरं बाली तनुदलनमीशं पामगरि सानिध सरि मागरि सरि मा पामनिध पामगरि सानिध सरि मागरि सरि मा पामनिध सनिध पामगरि सनिध सरि मा पनिध मा पद सगरि सदा रि सदा सदा गरि रि ध मगरि सदा भावयामि रघुरामम् वानरोत्तम सहित वानरोत्तम सहित वायुसूनु करार्पित वानरोत्तम सहित वायुसूनु करार्पित भानुशतभास्वर भव्यरत्नाङ्गुलीयं भानुशतभास्वर भव्यरत्नाङ्गुलीयं तेन पुनरानीत न्यूनचूडामणिदर्शनं तेन पुनरानीत न्यूनचूडामणिदर्शनं श्रीनिधिं उददितिराश्रितविभीषणमिलितं श्रीनिधिं उददितिराश्रितविभीषणमिलितं मगरि सद सारि ग म प ग प सा नि ध प मगरि ग मगरि स ग सारि ग म प ग प सा नि ध प मगरि ग म प म प ग मरि ग सारि ग म प द प स नि ग रि सदा सदा गरि रि ध मगरि स द भावयामि रघुरामम्
ಸೇತು ಬಂಧಂ ಖಳನಿಸೀಮ ಈಶಿತಾಶನ ಕಲಿತವರ ಸೇತು ಬಂಧಂ ಖಳನಿಸೀಮ ಈಶಿತಾಶನ ದಳನಂ ಮುರದಶ ಕಂಠವಿದಾರಂ ಅತಿಧೀರಂ ದಳನಂ ಮುರದಶ ಕಂಠವಿದಾರಂ ಅತಿಧೀರಂ ಜ್ವಲನಪೂತ ಜನಕಸುತಾ ಸಹಿತಂ ಯಾತ ಸಾಕೇತಂ ಜ್ವಲನಪೂತ ಜನಕಸುತಾ ಸಹಿತಂ ಯಾತ ಸಾಕೇತಂ ವಿಲಸಿತ ಪಟ್ಟಾಭಿಷೇಕಂ ವಿಲಸಿತ ಪಟ್ಟಾಭಿಷೇಕಂ ವಿಶ್ವಪಾಲಂ ಪದ್ಮನಾಭಂ ವಿಲಸಿತ ಪಟ್ಟಾಭಿಷೇಕಂ ವಿಶ್ವಪಾಲಂ ಪದ್ಮನಾಭಂ ಹೇಮ ಹೇಮ ಪನಿ ಪಮ ಪನಿ ಸಾ ರಿ ಸನಿ ಪಪ ಮಮ ರಿ ಸರಿ ಮ ರಿ ಮ ಪನಿ ಪಮ ಪನಿ ಸಾ ರಿ ಸನಿ ಪಪ ಮಮ ರಿ ಸರಿ ಪಮ ರಿ ಸರಿ ಸರಿ ಮ ಪ ಸಾ ನಿ ದ ಪ ಮ ಗ ಮ ಗ ರಿ ಸರಿ ಸರಿ ಮ ಗ ರಿ ಸ ಗ ದ ಪ ಗ ಪ ಗ ರಿ ಸರಿ ಗ ಗ ದ ಪ ಗ ರಿ ಸರಿ ಗ ಪ ದ ಸರಿ ಸದಾ ಪ ದ ಪ ಗ ರಿ ಸ ಮ ಗ ಮ ನಿ ದ ನಿ ಪ ದ ನಿ ಸ ಗ ರಿ ಸದಾ ರಿ ಸದಾ ಸದಾ ಗ ರಿ ನಿ ದ ಮ ಗ ರಿ ಸ ಭಾವಯಾಮಿ ರಘುರಾಮಂ ಭವ್ಯ ಸುಗುಣ ರಾಮಂ ಭಾವಯಾಮಿ ರಘುರಾಮಂ ವಿದುಷಿ ಸುಕನ್ಯಾ ಪ್ರಭಾಕರ್ ಅವ್ರಿಗೆ ಮತ್ತೆ ವಿದುಷಿ ರಂಜನಿ ಮತ್ತೆ ವಿದುಷಿ ಗಾಯತ್ರಿ ಅವ್ರಿಗೆ ಯೋಗ್ಯವಾದಂತಹ ಶಿಷ್ಯ ಇವರು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಇಲ್ಲ. ನಾನು ಕೂಡ ಚಿಕ್ಕ ವಯಸ್ಸಿಂದಲೂ ಕೂಡ ಈ 3 ಜನ ಮಹಾ ಕಲಾವಿದರನ್ನ ಕೇಳ್ಕೊಂಡು ಬಂದಿರೋಂಥವನು. ಅವರ ಶಿಷ್ಯರ ಜೊತೆ ಒಂದು ಈ ಉಪನ್ಯಾಸ ಕಾರ್ಯಕ್ರಮ ವ್ಯಾಖ್ಯಾನವನ್ನ ನೀಡುವಂತಹ ಸದಾವಕಾಶ ಬಂದಿರುವಂಥದ್ದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಈ ಒಂದು ಕೃತಿಯಲ್ಲಿ ಭಾವಯಾಮಿ ರಘುರಾಮಂ ಇದರಲ್ಲಿ ಸಂಪೂರ್ಣವಾದಂತಹ ರಾಮಾಯಣದ ಕಥೆ ಅಳವಡಿಸುವಂಥದ್ದನ್ನು ನಾವು ಕಾಣ್ತೀವಿ. ಇಡೀ ರಾಮಾಯಣದ ಕಥೆ ಈ ಕೃತಿಯ ರಚನೆಯಲ್ಲೇ ಬಂದಿರುವಂಥದ್ದು ಗೊತ್ತಾಗುತ್ತೆ. ಕೆಲವೊಂದಿಷ್ಟು ಅಂಶಗಳನ್ನ ತಗೊಂಡು ಇಲ್ಲಿ ನಾವು ಹೇಳ್ಬೋದು. ಈ ಕಥೆ ಗೊತ್ತಿರುವಂಥದ್ದೇ ಎಲ್ರಿಗೂ ಕೂಡ. ಅಲ್ಲಿ ಬರುವಂತಹ 2-3 ಮೌಲ್ಯಗಳನ್ನು ನಾವು ಗಮನಿಸೋದಾದ್ರೆ, ಈ ಕಾಂಚನಮೃಗ ಅಥವಾ ಕನಕಮೃಗ ರೂಪಧರ ಅಂತ ಮಾರೀಚನ ಬಗ್ಗೆ ಯಾವುದು ಬಂತು, ಆ ಕನಕಮೃಗ ಅಥವಾ ಮಾಯಾಮೃಗವನ್ನ ರಾಮ ಅಟ್ಟಿಸ್ಕೊಂಡು ಹೋಗ್ತಾನೆ, ಎಲ್ರಿಗೂ ಗೊತ್ತಿರುವಂತಹ ವಿಷಯವೇ. ವಸ್ತುತಃ ಇದು ಮಾಯಾಮೃಗ, ಇದು ಕಪಟ ಮೃಗ ಅಂತ ಲಕ್ಷ್ಮಣ ನೋಡಿದ ತಕ್ಷಣ ಹೇಳ್ತಾನೆ. ಅವಾಗ ರಾಮ ಇಲ್ಲ ಅದು ನಿಜವಾದ ಮೃಗ ಆಗಿದ್ರೆ ಸೀತೆಗೆ ಸಿಕ್ಕಾಗತ್ತೆ, ಕಪಟ ಮೃಗವೇ ಆಗಿದ್ರೆ ಒಂದು ರಾಕ್ಷಸನ ಸಂಹಾರವಾದಾಗ ಆಗತ್ತೆ, ಏನು ತೊಂದರೆ ಇಲ್ಲ, ನಾನು ಹೋಗ್ತೀನಿ ಅಂತ ಹೋಗ್ತಾನೆ ರಾಮ. ಮತ್ತೆ ಆ ಮಾರೀಚನ ಹೇ ರಾಮ, ಹೇ ಸೀತೆ, ಹೇ ಲಕ್ಷ್ಮಣ ಅಂತ ಕೇಳಿಸತ್ತಲ್ಲ, ಆ ಮಾರೀಚನ ರಾಮ ಬಾಣ ಬಿಟ್ಟಾಗ ಆ ಮಾತನ್ನ ಕೇಳಿಸ್ಕೊಂಡು ತಕ್ಷಣ ಸೀತೆ ದಿಗ್ಭ್ರಮೆಗೊಂಡು, ಆಗ ಅವಳು ಆ ವಿಪ್ರಲಂಬ ಶೃಂಗಾರ ಅಥವಾ ನೋವಿನಿಂದ ಯಾವ ಮಟ್ಟದ ನೋವು ಉಂಟಾಗುತ್ತೆ ಸೀತೆಗೆ ಅಂದ್ರೆ, ಯಾವ ರೀತಿಯಾದಂತಹ ದಾಂಪತ್ಯ ಅಂದ್ರೆ ಸೀತಾರಾಮರದು. ಸೀತೆ ಲಕ್ಷ್ಮಣನ ಕೂಡ ಅವನ ಮೇಲೆ ಕೂಡ ನಂಬಿಕೆಯನ್ನ ಕಳ್ಕೊಂಡ್ ಬಿಡ್ತಾಳೆ. ನೀನ್ ಯಾಕೆ ರಾಮನನ್ನ ಹುಡ್ಕೋದಕ್ಕೆ ಹೋಗ್ತಾ ಇಲ್ಲ, ನನ್ನ ಮೇಲೆ ನಿಂಗೆ ಆಸೆ ಇದೆಯಾ ಅಂತ ಆ ರೀತಿ ಎಲ್ಲ ಪ್ರಶ್ನೆಯನ್ನ ಕೇಳಕ್ಕೆ ಶುರು ಮಾಡ್ತಾಳೆ. ಇದು ಅವಳಿಗೆ ಆದಂತಹ ದುಃಖದ ಸನ್ನಿವೇಶ. ತುಂಬಾ ತೀವ್ರವಾದಂತಹ ದುಃಖ ನಮ್ಗಾದಾಗ ನಾವ್ ಏನ್ ಮಾತಾಡ್ತಾ ಇದೀವಿ, ಎಲ್ಲಿದೀವಿ ಅಂತ ಏನೂ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಲಕ್ಷ್ಮಣನನ್ನೇ ಅವಳು ಅವಮಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅವನ ಮೇಲೆ ಸಂಶಯ ಬರುತ್ತೆ. ಇದೆಲ್ಲ ಆಗಿ ನಮ್ಗೆ ಗೊತ್ತು, ಪ್ರಸಿದ್ಧವಾದಂತಹ ಕಥೆಗಳಲ್ಲಿ ಲಕ್ಷ್ಮಣ ರೇಖೆಯನ್ನ ಲಕ್ಷ್ಮಣ ಬರೆದು ಹೋಗ್ತಾನೆ. ಮೂಲ ವಾಲ್ಮೀಕಿ ರಾಮಾಯಣ
ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ಅಂತ ಏನಿಲ್ಲ. ಆದ್ರೆ ಆ ಒಂದು ಸುಂದರವಾದಂತಹ ಪ್ರಸಂಗ ಕಂಬನ ರಾಮಾಯಣದಲ್ಲಿ, ತೊರವೆ ನರಹರಿಯ ರಾಮಾಯಣದಲ್ಲಿ ಎಲ್ಲ ಕಡೆ ಬರುವಂತದ್ದು, ತುಳಸಿ ರಾಮಾಯಣದಲ್ಲೂ ಬರುತ್ತೆ. ಅಂದ್ರೆ ರಾಮನ ಭಕ್ತಿ, ಆ ಭ್ರಾತೃವಾತ್ಸಲ್ಯ ಲಕ್ಷ್ಮಣನಿಗೆ ಇದ್ದಂಥದ್ದು ಯಾವ ರೀತಿಯಾದಂಥದ್ದು ಅಂದ್ರೆ, ಅವನು ಒಂದು ಗೆರೆಯನ್ನ ಬರೆದ್ರೆ ಸಾಕು, ಸ್ವರ್ಗವನ್ನೇ ಗೆದ್ದಂತಹ ರಾವಣ ಅದನ್ನ ದಾಟಿ ಬರೋದಿಕ್ಕಾಗೋದಿಲ್ಲ. ಆ ರೀತಿಯಾದಂತಹ ಸಬಲಿಷ್ಠವಾದಂತಹ, ಸದೃಢವಾದಂತಹ ಆ ಭ್ರಾತೃ ಪ್ರೇಮಕ್ಕೆ ಸಂಕೇತವಾಗಿ ಇರುವಂತದ್ದು ಆ ಲಕ್ಷ್ಮಣ ರೇಖೆ. ತದನಂತರ ಕಾಲದಲ್ಲಿ ಸೇರ್ಕೊಂಡಿರುವಂತದ್ದು ರಾಮಾಯಣದ ಈ ಕಥಾನನಕ್ಕೆ. ಮತ್ತೆ ನೋಡಿ, ದಶಾನನ ರಾವಣ ಎಷ್ಟು ಕಪಟ ತಂತ್ರವನ್ನ ಹೂಡ್ತಾನೆ ಅಂದ್ರೆ, ಸನ್ಯಾಸಿಯ ವೇಷದಲ್ಲಿ ಬರ್ತಾನೆ. ಇನ್ಯಾವುದೇ ವೇಷದಲ್ಲಿ ಬಂದಿದ್ರು ಕೂಡ ಸೀತೆ ಪ್ರಾಯಶಃ ಆ ರೇಖೆಯನ್ನು ದಾಟಿ ಹೋಗ್ತಾ ಇರಲಿಲ್ಲ. ಆದ್ರೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು, ಯಾವುದೇ ಒಬ್ಬ ಸನ್ಯಾಸಿ ಬಂದ್ರೆ ಗೃಹಿಣಿಯ ಧರ್ಮ ಅದು ಅವನಿಗೆ ಭಿಕ್ಷೆಯನ್ನ ನೀಡಬೇಕು ಅಂತ. ಆ ಸಂದರ್ಭ ನೋಡಿ, ರಾಮನಿಗೆ ಏನಾಗಿದೆಯೋ, ಲಕ್ಷ್ಮಣನಿಗೆ ಏನಾಗಿದೆಯೋ ಅಂತ ಆ ಆತಂಕದ ಒಂದು ಮನೋಧರ್ಮದಲ್ಲಿ, ಆ ಮನಸ್ಥಿತಿಯಲ್ಲಿ ಇರುವಂತವಳು ಸೀತೆ. ಅಂದ್ರೆ ಗಂಡನೇ ಸತ್ತೋಗ್ಬಿಟ್ಟಿದ್ದಾನೆ ಅಥವಾ ಅವನಿಗೇನೋ ಅಪಘಾತ ಆಗಿದೆ ಅನ್ನುವಂತ ಆ ಒಂದು ಭಾವನೆಯಲ್ಲಿ ಇದ್ದವಳು, ಈ ಒಬ್ಬ ಸನ್ಯಾಸಿ ಬಂದ ಅಂದ್ರೆ ತಕ್ಷಣ ಭಿಕ್ಷೆಯನ್ನ ನೀಡೋದಕ್ಕೆ ಹೋಗ್ತಾಳೆ. ಇದು ಮೊದಲನೇ ಬಾರಿಗೆ ಈ ಕಪಟ ಸನ್ಯಾಸಿ ಆ ಸನ್ಯಾಸಿ ಧರ್ಮಕ್ಕೇನೆ ಒಂದು ತಂದಂತಹ ಒಂದು ಕಳಂಕ. ಅದ್ರವರೆಗೂ ಯಾವ ರೀತಿಯಾದಂತಹ ಭಕ್ತಿ ಪ್ರೀತಿಗಳು ಮತ್ತೆ ಗೌರವ ಇದ್ದಂಥದ್ದು ಆ ಸನ್ಯಾಸಾಶ್ರಮಕ್ಕೆ, ಅದಕ್ಕೆ ಕಳಂಕವನ್ನ ತಂದಂತವನು ರಾವಣ. ಸನ್ಯಾಸಿಗಳಿಗೆ ಆ ಗೃಹಿಣಿ ಭಿಕ್ಷೆಯನ್ನ ನೀಡಲೇಬೇಕು ಅಂತ ಇರುವಂತಹದ್ದು ಧರ್ಮ. ಹಾಗಾಗಿ ಅವಳ ವ್ಯಾಕುಲತೆ ಯಾವ ರೀತಿಯಾಗಿದ್ದು, ಯಾವ ರೀತಿಯಾದಂತಹ ಆತಂಕ ಇದ್ರೂ ಕೂಡ ಅವಳು ರಾವಣನಿಗೆ ಆ ಭಿಕ್ಷೆಯನ್ನ ನೀಡಕ್ಕೆ ಹೋಗ್ತಾಳೆ. ಮತ್ತೆ ಅಪಹರಣ ಆಗುವಂಥದ್ದು ನಮ್ಗೆ ಗೊತ್ತೇ ಇದೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಪುಷ್ಪಕ ವಿಮಾನದಲ್ಲಿ ಬಂದಿರುವಂತದ್ದಲ್ಲ, ಅವನು ಕತ್ತೆಗಳು ಎಳೆದಿರುವಂತಹ ಒಂದು ರಥದಲ್ಲಿ ಬಂದಿರ್ತಾನೆ. ಮತ್ತೆ ಇವಳನ್ನ ಎತ್ಕೊಂಡು ಹಾಗೆ ಹಾರು ಹೋಗ್ತಾನೆ ಅಂತ ಅವನು ಮಾಯಾವಿ ರಾವಣ, ಅದು ಗೊತ್ತಿರುವಂತದ್ದೇ. ಹಾಗೆ ಅವನು ಕರ್ಕೊಂಡು ಹೋಗ್ತಾನೆ. ಮತ್ತೆ ಇನ್ನೊಂದು ಚರಣದಲ್ಲಿ ಬಂದಂತಹ ಒಂದು ಅಂಶ, ನಭೋಮಣಿ ತನುಜ ಸಖ್ಯ ಕರಂ ಅಂತ. ನಭೋಮಣಿ ಅಂದ್ರೆ ಸೂರ್ಯ, ಅವನ ತನುಜ ಯಾರು ಅಂದ್ರೆ ಸುಗ್ರೀವ. ಅವನ ಸಖ್ಯವನ್ನ ರಾಮ ಸಂಪಾದಿಸ್ಕೋತಾನೆ. ಸೀತೆಯ ಅಪಹರಣವಾದ ನಂತರ ರಾಮನಿಗೆ ಅತ್ಯಂತವಾದಂತಹ ಆತಂಕ ಉಂಟಾಗುತ್ತೆ. ಅವಳನ್ನ ಹುಡುಕಿ ಅವಳು ಎಲ್ಲಿದ್ದಾಳೆ ಅಂತ ಖಚಿತವಾಗುವ ತನಕ ಸಿಕ್ಕಾಪಟ್ಟೆ ತಾರಾಡ್ಬಿಡ್ತಾನೆ. ಅವನು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ತೀರಾ ಶೋಕ ಸಂತಪ್ತನಾಗ್ತಾನೆ, ಶೋಕ ಮೂರ್ಛಿತನಾಗ್ತಾನೆ ಇತ್ಯಾದಿಯಾಗಿ ನಮ್ಗೆ ವಾಲ್ಮೀಕಿ ರಾಮಾಯಣದಿಂದ ಗೊತ್ತಾಗುತ್ತೆ. ನೋಡಿ, ಒಂದು ಕಪಿಯತ್ರ ಹೋಗಿ, ವಾನರನ ಹತ್ರ ಹೋಗಿ ತನ್ನ ಪೌರುಷವನ್ನ ಅವನು ಪ್ರೂವ್ ಮಾಡ್ಕೋಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ಅವನಿಗೆ, ತನ್ನ ಪೌರುಷ ಯಾವ ರೀತಿಯಾದಂಥದ್ದು ಅಂತ ಅದನ್ನು ಸಾಬೀತು ಮಾಡಿ ತೋರಿಸ್ಬೇಕು. ಅದಕ್ಕೆ ನೋಡಿ, ಸುಮಾರು ಜನಕ್ಕೆ ಗೊತ್ತಿರ್ಬೋದು ಈ ಕತೆ. ತನ್ನ ಕಾಲಿನ ಅಂಗುಷ್ಟದಿಂದ, ಹೆಬ್ಬೆರಳಿನಿಂದ ಆ ದುಂದುಬಿ ಅನ್ನುವಂತಹ ಒಬ್ಬ ರಾಕ್ಷಸನ ಅವನ ಮೃತ ಶರೀರ, ಅವನ ಅಸ್ಥಿಪಂಜರ ಯಾವ್ದಿರತ್ತೆ ಅದನ್ನ ಒಂದು ಬೆರಳಲ್ಲಿ ಆ ಇಡೀ ಜಗತ್ತಿನ ಆಚೆ, ಸಪ್ತ ಸಮುದ್ರಗಳ ಆಚೆ ಎಸೆಯುವಂತಹ ಶಕ್ತಿ ಇತ್ತು ರಾಮನಿಗೆ. ಆ ರೀತಿಯಾಗಿ ಮಾಡ್ತಾನೆ, ಅದು ಹಾರಿ ಹೋಗಿ ಬೀಳತ್ತೆ. ಆದ್ರೂ ಸುಗ್ರೀವನಿಗೆ ನಂಬಿಕೆ ಬರೋದಿಲ್ಲ. ನೋಡಿ ಎಷ್ಟು ಅಸಹಾಯಕತೆ ರಾಮನಿಗೆ. ವಿಶ್ವಾಮಿತ್ರ ಮಹರ್ಷಿಗಳು ಇವನ ಮಹಿಮೆಯನ್ನ ಕಂಡಿದ್ರು, ಗೊತ್ತಿತ್ತು. ಅಹಲ್ಯೆಗೆ ಗೊತ್ತಿತ್ತು, ಅಗಸ್ತ್ಯರಿಗೆ ಗೊತ್ತಿತ್ತು, ಅತ್ರಿ ಅನಸೂಯ ಅವರಿಗೆ ಗೊತ್ತಿತ್ತು, ಶರಭಂಗ ಸುತೀಕ್ಷ್ಣ ಮಹರ್ಷಿಗಳಿಗೆ ಗೊತ್ತಿತ್ತು, ಶಾಬರಕನ್ಯೆ ಶಬರಿ ಇವನಿಗೋಸ್ಕರ ಕಾಯ್ತಾ ಕೂತಿದ್ಲು. ಆದ್ರೆ ಇಲ್ಲಿ ಕಪಿ ನಿನ್ನ ಪೌರುಷವನ್ನ ತೋರಿಸು ಅಂತ ಕೇಳ್ತಾ ಇದೆ. ಇನ್ನು ತೋರಿಸ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಸೀತೆಗಾಗಿ, ಸೀತೆ ಎಲ್ಲಿದ್ದಾಳೆ ಅಂತ ಇವನಿಗೆ ಗೊತ್ತಾಗ್ಬೇಕಿತ್ತು. ಮತ್ತೆ ಆ ಸಪ್ತತಾಲ ಭಂಜನ ಆ ಒಂದು ಪ್ರಸಂಗ ಕೂಡ ಆಗುತ್ತೆ. ಸುಗ್ರೀವ ಹೇಳ್ತಾನೆ, ಇದ್ಯಾವುದೋ ಮೃತ ಶರೀರ, ಇದರಲ್ಲಿ ಏನು ಶಕ್ತಿ ಇಲ್ಲ, ನೀನ್ ಅಂಗುಷ್ಟದಿಂದ ಅದನ್ನ ಸಾಗರದ ಆಚೆ ನೂಕಿದ್ರೆ ಅದರಲ್ಲಿ ಏನು ವಿಶೇಷ ಇಲ್ಲ, ಈ 7 ಮರಗಳ ಮೂಲಕ ನೀನು ಒಂದು ಬಾಣವನ್ನ ಬಿಡು ಅಂತ. ಅದಾದ್ಮೇಲೆ ಬರುವಂತಹ ಒಂದು ಪ್ರಸಿದ್ಧವಾದಂತಹ ಸಂದರ್ಭ ವಾಲಿವಧೆ. ಈ ಒಂದು ವಾಲಿವಧೆ ಸಂದರ್ಭನ ಒಂದು ಸ್ವಲ್ಪ ನಾವು ನೋಡ್ಬಿಟ್ಟು ಮುಂದಕ್ಕೆ ಹೋಗ್ಬೋದು. ಯಾಕೆಂದ್ರೆ ಸಾಕಷ್ಟು ಜನ ರಾಮನ ಮೇಲೆ ಗೂಬೆ ಕೂರಿಸ್ತಾರೆ, ಏನು ವಾಲಿವಧೆ, ಆ ರೀತಿ ವಾನರನ ವಧೆಯನ್ನ ಮರದ ಹಿಂದೆ ಬಚ್ಚಿಟ್ಕೊಂಡು ನೀನ್ ಮಾಡುವಂತದ್ದ, ಯುದ್ಧಕ್ಕೆ ಅವನನ್ನ ಆಹ್ವಾನ ಮಾಡಿಲ್ಲ, ಆ ರೀತಿಯಾಗಿ ನೀನ್ ಯುದ್ಧ ಮಾಡದೆ ಹೇಗೆ ಅವನನ್ನ ಸಾಯಿಸೋದಕ್ಕೆ ಸಾಧ್ಯ ಅಂತ. ಈ ಎಲ್ಲ ಆಕ್ಷೇಪಣೆಗಳು ಯಾವ್ದನ್ನ ಈಗಿನ ಕಾಲದ ಜನರು ಹೇಳ್ತಿದಾರೋ, ಇದಿಷ್ಟನ್ನೂ ಕೂಡ ವಾಲಿ ಮೃತನಾಗೋದಿಕ್ಕೆ ಮುಂಚೆ ಆ ಬಾಣ ಬಂದು ಘಾಸಿಯಾಗಿರುತ್ತೆ ವಾಲಿಯ ದೇಹದ ಮೇಲೆ. ಅವನು ಇನ್ನೇನು ಸಾಯ್ಬೇಕು, ಅವಾಗ ರಾಮನಿಗೆ ಎಲ್ಲಾ ಪ್ರಶ್ನೆಗಳನ್ನು ವಾಲಿನೇ ಕೇಳ್ತಾನೆ. ನೀನು ಇಕ್ಷ್ವಾಕು ವಂಶ ಪ್ರಭವ, ರಘುವಂಶ ಕುಲೋದ್ಭೂತ, ನೀನು ಈ ರೀತಿಯಾದಂತಹ ಕ್ಷತ್ರಿಯೋಚಿತವಾದಂತಹ ಕಾರ್ಯವೇ ಇದು, ಈ ವಾನರನನ್ನ ನೀನು ಈ ರೀತಿ ಸಾಯಿಸೋದು ನ್ಯಾಯವೇ ಅಂತ ಇದೆಲ್ಲವನ್ನೂ ಕೇಳಿದಾಗ ರಾಮ ಸ್ಪಷ್ಟವಾಗಿ ಉತ್ತರವನ್ನ ಕೊಡ್ತಾನೆ. ಈಗ ಭರತ ಅಯೋಧ್ಯೆಯಿಂದ ಆಳ್ತಾ ಇರುವಂತದ್ದು, ಇಡೀ ಜಗತ್ತೇ ಈ ಇಕ್ಷ್ವಾಕು ಕುಲ
ರಾಜರಿಂದ ಸಂರಕ್ಷಿತವಾಗಿರುವಂಥದ್ದು. ಭರತನ ಭಟ ನಾನು. ಮತ್ತೆ ಎಲ್ಲಿಯೇ ನನಗೆ ಅನ್ಯಾಯ ಕಂಡರೆ, ಅಧರ್ಮ ಕಂಡರೆ ನಾನು ಅವ್ರಿಗೆ ದಂಡ ನೀತಿಯನ್ನ ಕೊಡೋದಿಕ್ಕೆ ಆ ಅಧಿಕಾರ ನನ್ನಲ್ಲಿ ಇದೆ. ನೀನು 2 ಮುಖ್ಯವಾದಂತಹ ತಪ್ಪನ್ನ ಮಾಡಿರುವಂಥದ್ದು. ಮೊದಲು ನಿನ್ನ ಸಹೋದರ, ನಿನ್ನ ತಮ್ಮನ ಮೇಲೆ ಅನಾವಶ್ಯಕವಾಗಿ ಸಂಶಯವನ್ನ ಪಟ್ಟೆ, ಅವನನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡಿದೆ, ಅದು ಒಂದು. ಮತ್ತೆ 2ನೇದಾಗಿ ತಮ್ಮನ ಹೆಂಡತಿ ರುಮೆ ಯಾರು ಇದ್ಲೋ ಅವಳು ನಿನ್ಗೆ ಸೊಸೆಯ ಸಮಾನ, ಸೊಸೆ ಮಗಳಿಗೆ ಸಮಾನ. ನಿನ್ನ ತಮ್ಮನ ಹೆಂಡತಿ ರುಮೆಯನ್ನ ಅವಳ ಇಷ್ಟಕ್ಕೆ ವಿರೋಧವಾಗಿ ನೀನು ಇಟ್ಕೊಂಡು ಅವಳನ್ನ ಅನುಭವಿಸ್ತಾ ಇದೆಯಾ. ಈ ರೀತಿಯಾದಂಥದ್ದು ಮಹಾ ತಪ್ಪು, ಇದು ಮಹಾ ಅಧರ್ಮವಾದಂತಹ ನಡವಳಿಕೆ ಎಂದು. ಹಾಗಾಗಿ ಈ ರೀತಿಯಾದಂತಹ ಏನಂದ್ರೆ ಇದಕ್ಕೆ ಇನ್ಸಿಸ್ಟ್ ಅಥವಾ ಆ ಪುತ್ರಿಯೊಂದಿಗೆ ಸಮಾಗಮನ ಮಾಡಿರುವಂಥದ್ದು ಅಥವಾ ಸೊಸೆಯೊಂದಿಗೆ ಸಮಾಗಮ ಮಾಡಿರುವಂಥದ್ದು, ಆ ರೀತಿಯಾದಂತಹ ಘೋರ ಅಧಾರ್ಮಿಕವಾದಂತಹ ಕೃತ್ಯವನ್ನ ನೀನು ಮಾಡಿದ್ಯಾ. ಈ ಕೃತ್ಯಕ್ಕೆ ದಂಡನೆಯನ್ನ ಯಾವ ರೀತಿ ಕೊಡಬೇಕು ಅಂತ ಅದು ನಾವು ನಿರ್ಧಾರ ಮಾಡ್ತೀವಿ ಇಕ್ಷ್ವಾಕು ವಂಶದವರು. ನಿನ್ನನ್ನ ನಾನೇನು ಕೇಳಿ ನಿರ್ಧಾರ ಮಾಡಬೇಕಾಗಿಲ್ಲ. ಇದಕ್ಕೆ ಮರಣದಂಡನೆಯೇ ಆಗ್ಬೇಕಾಗಿರುವಂಥದ್ದು ನಮ್ಮ ಶಾಸನದಲ್ಲಿ ಇರುವಂಥದ್ದು. ಮರಣದಂಡನೆಯನ್ನ ಹೇಗೆ ಕೊಡಬೇಕು ಅಂತ ಯಾರು ಆ ಅಪರಾಧಿ ಯಾರಿದ್ದಾನೆ ಅವನನ್ನೇನು ಕೇಳಿ ಕೊಡ್ಬೇಕಾಗಿಲ್ಲ. ನಾನು ಈ ರೀತಿಯಾಗಿ ಮರಣದಂಡನೆಯನ್ನ ನಿಮಗೆ ವಿಧಿಸಿದ್ದೀನಿ ಅಂತ ಹೇಳ್ತಾನೆ ರಾಮ. ಇದನ್ನ ಕೇಳಿ ಅವಾಗ ವಾಲಿಗೆ ಪ್ರಾಯಶ್ಚಿತ್ತವಾಗಿ ಅವನಿಗೆ ತನ್ನ ತಪ್ಪು ಏನು ಅಂತ ಗೊತ್ತಾಗಿ ಕ್ಷಮಾಪಣೆಯನ್ನ ರಾಮನಲ್ಲಿ ಕೇಳ್ತಾನೆ. ಮತ್ತೆ ತನ್ನ ಮಗ ಅಂಗದನಿಗೆ ಹೇಳ್ತಾನೆ, ನಾನ್ ಮಾಡಿದಂತಹ ತಪ್ಪನ್ನ ನೀನು ಮಾಡಬೇಡ, ನಿನ್ನ ಚಿಕ್ಕಪ್ಪ ಸುಗ್ರೀವನಿಗೆ ಚೆನ್ನಾಗಿ ನಡ್ಕೋ, ಮತ್ತೆ ರಾಮನಿಗೆ ಕೂಡ ನೀನು ಸಹಾಯವನ್ನ ಮಾಡು ಅಂತ. ಇಲ್ಲಿಯೇ ಈ ವಾಲಿವಧೆ ಪ್ರಸಂಗ ಕ್ಲಿಯರ್ ಆಗಿ ರಾಮಾಯಣದಲ್ಲೇ ಸ್ಪಷ್ಟವಾಗಿ ಬಂದಿದೆ. ಧಾರ್ಮಿಕ ಪ್ರಜ್ಞೆ ಯಾವ ರೀತಿಯಾದಂಥದ್ದು ರಾಮಂದು, ಯಾತಕ್ಕಾಗಿ ಆ ರೀತಿಯಾಗಿ ವಾಲಿಯ ಸಂಹಾರವನ್ನ ರಾಮ ಮಾಡಿದ ಅಂತ ಸ್ಪಷ್ಟ ಬಂದಿದೆ. ಅದರ ಉಲ್ಲೇಖ ಕೂಡ ಇಲ್ಲಿ ಬಂತು ಈ ಒಂದು ಕೃತಿಯಲ್ಲಿ. ಹಾಗಾಗಿ ಇದನ್ನ ಹೇಳಿದೆ. ಇನ್ನು ಮುಂದೆ ರಾಮನ ಭಕ್ತರಾಗಿ ನಿಲ್ಬೇಕಾದ್ರೆ ಯಾವ ರೀತಿಯಾದಂತಹ ಒಂದು ಮನೋದಾರ್ಢ್ಯವಿರಬೇಕು, ನಮಗೆ ಅಂತಃಕರಣ ಶುದ್ಧಿ ಇರಬೇಕು ಅಂತ ಅದರ ಬಗ್ಗೆ ಇರುವಂತಹ ಒಂದು ಅತ್ಯಂತ ಅಮೋಘವಾದಂತಹ ಕೃತಿ. ಇಲ್ಲಿ ಸಾವಯವ ರೂಪಕ ಅನ್ನುವಂತಹ ಒಂದು ಅಲಂಕಾರವೇ ಇದೆ ಇಡೀ ಆ ಕೃತಿಯಲ್ಲಿ. ಬಂಟು ರೀತಿ ಕೋಲು ಇದರಲ್ಲಿ ಪೂರ್ತಿಯಾಗಿ ಒಂದು ಅಲಂಕಾರವೇ ಇದೆ. ಸಾವಯವ ರೂಪಕ ಅಲಂಕಾರ, ಮೆಟಫರ್ ಅಂತ ಯಾವುದನ್ನ ಕರೀತಾರೆ, ಅದು ಇರುವಂತದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ಏನಂದ್ರೆ ರಾಮನ ಭಟನಾಗಿ ನಾನು ಇರುವಂತಹ ಒಂದು ಅವಕಾಶವನ್ನ ಕೊಡು, ಅವನ ಸೈನಿಕನಾಗಿ ಇರುವಂತಹ ಒಂದು ಅವಕಾಶವನ್ನ ಕೊಡು. ಅವನು ಮಾಡ್ತಿರುವಂತಹ ಒಂದು ಋತಪ್ರಜ್ಞೆಯ ಋಣಪ್ರಜ್ಞೆಯ ಧರ್ಮನಿಷ್ಠೆಯ ಈ ಅಮೋಘವಾದಂತಹ ಒಂದು ಕೃತ್ಯದಲ್ಲಿ ನನಗೆ ಒಂದು ಅಳಿಲಿನ ಸೇವೆಯನ್ನ ಮಾಡುವಂತಹ ಒಂದು ಅವಕಾಶವನ್ನ ಕೊಡು ಅಂತ ತ್ಯಾಗರಾಜ ಸ್ವಾಮಿಗಳು ಕೇಳ್ತಾ ಇರುವಂತದ್ದು. ಅದರಲ್ಲಿ ನೋಡಿ ಎಷ್ಟು ಆಧ್ಯಾತ್ಮಿಕವಾದಂತಹ ಒಂದು ತತ್ವವಿದೆ ಅಂದ್ರೆ, ಯಾವ ರೀತಿಯಾದಂತಹ ವೈರಿಗಳನ್ನ ನಾನು ಗೆಲ್ಲಕ್ಕೆ ಹೊರಟಿದ್ದೀನಿ ಅಂದ್ರೆ ಅರಿಷಡ್ ವರ್ಗ ಅಥವಾ ಅರಿರಿಪುವರ್ಗ ಅಂತ ಯಾವ್ದನ್ನು ಹೇಳ್ತಾರೆ ಅದನ್ನ ನಾನು ಗೆಲ್ಬೇಕು. ನನ್ನ ಒಳಗೆ ಇರುವಂತಹ ವೈರಿಯನ್ನ ನಾನು ಗೆಲ್ಲಕ್ಕೆ ಹೊರಟಿರುವಂತದ್ದು. ನಾನು ರಾಮ ಭಕ್ತನಾಗಿ ರಾಮ ಭಟನಾಗ್ಬೇಕಾದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತಹ ಅರಿಷಡ್ ವರ್ಗವನ್ನ ನಾನು ಗೆಲ್ಬೇಕು. ಮತ್ತೆ ಅಲ್ಲಿ ರೋಮಾಂಚಮಾನೆ ಘನಕಂಚುಕಮು ಅಂದ್ರೆ ಈ ರೋಮಾಂಚ ರಾಮ ಭಕ್ತಿಯಿಂದ ಕಣ್ಣನ್ನ ಎತ್ರ ಎತ್ರ ರಘುನಾಥ ಕೀರ್ತತಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅಂತ ಒಂದು ಪ್ರಸಿದ್ಧವಾದಂತಹ ಸೂಕ್ತಿ ಇದೆ. ಆ ರಾಮನ ಜಪ, ರಾಮನ ಮಂತ್ರ ಹೇಳ್ತಿದ್ದಾಗಲೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಆಂಜನೇಯನಿಗೆ. ಆ ರೀತಿಯಾದಂತಹ ಸತ್ವಭೂಯಿಷ್ಠನಾದಂತಹ ವ್ಯಕ್ತಿ ಅವನು. ಅದೇ ರೀತಿ ತ್ಯಾಗರಾಜ ಸ್ವಾಮಿಗಳು ಕೂಡ ನಿನ್ನ ಹೆಸರು ಹೇಳಿದ್ರೇನೆ ನಂಗೆ ರೋಮಾಂಚ ಉಂಟಾಗತ್ತೆ, ಆ ರೋಮಾಂಚವೇ ನಂಗೆ ಕವಚವಾಗುತ್ತೆ. ಯಾರೇ ಒಬ್ಬ ಭಟ, ಸೋಲ್ಜರ್, ಸೈನಿಕ ಆದ್ರೆ ಅವನಿಗೆ ಒಬ್ಬ ಕವಚ ಇರಬೇಕಲ್ಲ. ನಿನ್ನ ಹೆಸರಿನಿಂದ ಉಂಟಾಗುವಂತಹ ಆನಂದದ ರೋಮಾಂಚವೇ ನಂಗೆ ಕಂಚುಕ. ಮತ್ತೆ ರಾಮ ಭಕ್ತನೆಂಬುವಂತಹ ಮುದ್ರೆ, ಅದು ಒಂದು ಮುದ್ರೆ ಇದ್ರೆ ಸಾಕು ನಂಗೆ. ಮತ್ತೆ ರಾಮನಾಮ, ರಾಮ ಎಂಬುವಂತಹ ಹೆಸರಿನ ಖಡ್ಗ, ರಾಮನ ಹೆಸರೇ ಒಂದು ಖಡ್ಗದಂತೆ. ಅದೇ ನಮ್ಗೆ ಕ್ಷತ್ರಿಯ ಸಂಪತ್ತನ್ನ, ಬ್ರಾಹ್ಮ ಸಂಪತ್ತನ್ನ, ಧರ್ಮನಿಷ್ಠೆಯನ್ನ ತಂದ್ಕೊಡುವಂಥದ್ದು ಅಂತ ಇರುವಂತಹ ಈ ಒಂದು ಕೃತಿ. ಇದರ ಪ್ರಸ್ತುತಿಯನ್ನ ಮಾಡ್ತಾರೆ. ಜೊತೆಗೆ ನೆರವಲ್ಲು ಮತ್ತೆ ತನಿಯಾವೃತ್ತಿಯನ್ನು ಕೂಡ ಚಿಕ್ಕದಾಗಿ ಆಗುತ್ತೆ. ತದನಂತರ ಹಾಗೆ ಮುಂದುವರಿಸಬಹುದು. ಶತಾವಧಾನಿ ಗಣೇಶ್ ಅವರ ಒಂದು ಸುಂದರವಾದಂತಹ ಒಂದು ರಚನೆ, ದರ್ಬಾರಿ ಕನ್ನಡ ರಾಗದಲ್ಲಿ ಇರುವಂತದ್ದು, ಸೀತೆ, ಜನಕ ಜಾತೆಯಾದಂತಹ ಸೀತೆಯ ಬಗ್ಗೆ ಇರುವಂತಹ ಒಂದು ಕೃತಿ. ಅದನ್ನ ಕೂಡ ಆಲಿಸೋಣ. ಬಂಟು ರೀತಿ ಕೋಲು ವಿಯವಯ್ಯ ರಾಮ, ಬಂಟು ರೀತಿ ಕೋಲು ವಿಯವಯ್ಯ ರಾಮ, ಬಂಟು ರೀತಿ ಕೋಲು ವಿಯವಯ್ಯ
ಮುದ್ರ ಬಿಳ್ಳಯು ರೋಮಾಂಚಮನೆ ಕನಕಂಚುಕನು ರಾಮ ಭಕ್ತುಡದು ಮುದ್ರ ಬಿಳ್ಳಯು ರಾಮ ನಾಮ ಮನೆ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ 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 ವರಖಡ್ಗಮಿವಿ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ವರಖಡ್ಗಮಿವಿ ರಾಮ ನಾಮ ಮನೆ ನಿರಿ ಸಪ್ಪನಿ ಮಮ ನಿರಿ ಸರಿ ಬಮ ರಾಮ ನಾಮ ಮನೆ ಮಬನಿ ಸರಿ ಮರಿ ಸನಿ ನಿ ಬಮ ರಾಮ ನಾಮ ನಿನಿ ಬಮ ಬನಿ ನಿ ಬಮ ಬಸ ಸನಿ ನಿ ಬಮ ರಾಮ ನಾಮ ಮನೆ ನಿನಿ ಬಮ ಬನಿ ಸರಿ ರಿ ಸನಿ ನಿ ಸರಿ ಮರಿ ಸರಿ ನಿ ಸಪ್ಪನಿ ಮಮ ಸನಿ ನಿ ಬಮ ರಾಮ ನಾಮ ಮನೆ ರಿ ಸಾ ಸರಿ ರಿ ಸನಿ ನಿ ಸರಿ ಸನಿ ರಿ ಸನಿ ಬಾ ಮಬನಿ ಸರಿ ರಿ ಸನಿ ನಿ ಸರಿ ರಿ ಸನಿ ಸರಿ ರಿ ಸನಿ ಸರಿ ರಿ ಸರಿ ರಿ ಸ ಪನಿ ಮಮ ಮಬನಿ ಸಾ ಪನಿ ಸಾ ರಿ ಸನಿ ಸರಿ ಸಾ ಸನಿ ಪನಿ ಸನಿ ನಿ ಬ ಮ ಪನಿ ಬಾ ಮ ಪನಿ ಸರಿ ಸಾ ಸರಿ ರಿ ಸ ನಿ ಸ ಪನಿ ಪನಿ ಮ ಪ ಮ ಪನಿ ಸರಿ ಸಾ ರಿ ನಿ ಸ ನಿ ಮ ಪ ಪ ಮ ರಿ ಮ ಪನಿ ಪ ಮ ಪನಿ ಸರಿ ಸಾ ರಿ ಸ ನಿ ರಿ ನಿ ಸ ಮ ಪನಿ ಸರಿ ಸಾ ನಿ ಸ ಪನಿ ಮ ಪ ರಿ ಮ ಪನಿ ಸಾ ನಿ ಸ ಪನಿ ಮ ಪ ನಿ ಸಾ ರಿ ನಿ ಸ ಪ ಮ ಪನಿ ಸರಿ ಸಾ ರಿ ಸ ನಿ ಸರಿ ಸಾ ಮ ಪನಿ ಸರಿ ಸಾ ರಿ ಮ ಪನಿ ಸಾ ಸರಿ ಮ ಪನಿ ಸಾ ರಿ ಸರಿ ಸರಿ ಸಾ ನಿ ಸರಿ ಮರಿ ಸಾ ಮ ಪನಿ ಸರಿ ಬಾ ಮ ಪನಿ ಪ ಮರಿ ರಿ ಮ ಪ ಮ ಪನಿ ಪನಿ ಸಾ ನಿ ಸರಿ ಸರಿ ನಿ ಸಾ ಪನಿ ಮ ಪ ರಿ ಮ ಸರಿ ನಿ ಸರಿ ಮ ಪನಿ ಸರಿ
ಪನಿ ಸನಿ ಪನಿ ಸರಿ ಸ ಮತ್ತೆ ಸನಿ ರಿ ಸ ನಿ ಪ ಸನಿ ಸರಿ ರಿ ಸ ಪನಿ ರಾಮ ನಾಮ ಮನೆ ಭರತ ನಿವಿ
ಬಹಳ ಸುಂದರವಾದಂತಹ ಪ್ರಸ್ತುತಿ. ನಂದನ್ ಅವರ ನಾದ ಮಾಧುರ್ಯ ಅಂತೂ ಅದು ಎಷ್ಟು ಸೌಕುಮಾರ್ಯ, ಅದು ಇದೆಷ್ಟು ಸುಂದರವಾದಂಥದ್ದು. ನಂದಿಕೇಶ್ವರನ ಮೃದಂಗ, ಅದು ನಂದಿಕೇಶ್ವರನ ಒಂದು ವಾದ್ಯ, ಶಿವನ ತಾಂಡವದಲ್ಲಿ ಆ ಸುಕುಮಾರ ಲಾಸ್ಯ, ಆ ಉದ್ದತ ಮತ್ತೆ ಸುಕುಮಾರ ಎರಡೂ ಇರುವಂತಹ ಒಂದು ನೃತ್ಯದಲ್ಲಿ ನುಡಿಸುವಂತಹ ವಾದ್ಯ ಬಹಳ ಸುಂದರವಾಗಿತ್ತು. ಮಾಧುರಿ ಅವರ ಗಾನಕ್ಕೆ ಇನ್ನು ಹೇಳಲೇಬೇಕಾಗಿಲ್ಲ, ಬಹಳ ಸುಂದರವಾಗಿತ್ತು. ಮುಂದಿನ ಪ್ರಸ್ತುತಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಸಾಹಿತ್ಯ ಮತ್ತು ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರ ಸಂಗೀತ ಸಂಯೋಜನೆ. ಅದು ಸಂಸ್ಕೃತದಲ್ಲಿ ಇರುವಂತಹ ಒಂದು ಕೃತಿ, ಸೀತೆಯ ಬಗ್ಗೆ ಇರುವಂಥದ್ದು, ಬಹಳ ವಿಶೇಷವಾಗಿದೆ. ಇಲ್ಲಿಯೂ ಕೂಡ ನೀವು ಆ ರಚನೆಯಲ್ಲಿ ಇರುವಂತಹ ಸೌಂದರ್ಯ ಮತ್ತು ಆ ರಾಗ ಸಂಯೋಜನೆಯಲ್ಲಿ ಇರುವಂತಹ ಸೌಂದರ್ಯವನ್ನು ಎಲ್ಲರೂ ಗಮನಿಸಬೇಕು. ಅದಾದಮೇಲೆ ಮತ್ತೊಂದು ಕೃತಿಯನ್ನು ಹಾಡೋದಕ್ಕೆ ಸಮಯ ಇದೆಯಾ ಅಂತ ಆಯೋಜಕರು ತಿಳಿಸ್ಬೇಕು. ಸಮಯ ಇದ್ರೆ ನಾವು ಕನ್ನಡದ ಒಂದು ತಗೊಂಡೇ ಇಲ್ಲ ಇದ್ರವರೆಗೂ. ಈ ಕನ್ನಡ ನಾಡು ಹೊಯ್ಸಳರ ಬೀಡು ಇದು, ಅದ್ರದ್ದು ಒಂದು ತಗೊಳ್ಬೇಕಾಗತ್ತೆ. ಪುರಂದರದಾಸರದ್ದು ಒಂದನ್ನಾದ್ರೂ ತಗೊಳ್ಳೋಣ ಅಂತ. ಮೊದಲು ಗಣೇಶ್ ಅವರ ಕೃತಿ. जनक जाते श्रीमती जनक जाते श्रीमती जनक जाते श्रीमती जनक जाते रामायण गुणभूते श्रीमती जनक जाते रामायण गुणभूते सीते श्रीमती जनक जाते रामायण गुणभूते सीते श्रीमती जनक जाते सीमातीत महोन्नत चरिते सीमातीत महोन्नत चरिते सीमातीत महोन्नत चरिते प्रेमाभिरामे प्रेमाभिरामे रामे प्रेमाभिरामे रामे रामे प्रेमाभिरामे रामे रामे श्रीमती जनक जाते रामायण गुणभूते सीते श्रीमती जनक जाते सवनावनी संभवे शिवे सवनावनी संभवे शिवे भुवनेश्वर भाविते सवनावनी संभवे शिवे भुवनेश्वर भाविते भुवनेश्वर भाविते पतिपथ पथिके पतिपथ पथिके विपिन योधिके पतिपथ पथिके
दशमुखलोभ विलम्बन शोभे दशमुखशोभ विलम्बन शोभे वशिजनवन्दन चन्दन काभे दशमुखलोभ विलम्बन शोभे वशिजनवन्दन चन्दन काभे अनल पावनि विमलता धुनी अनल पावनि विमलता धुनि जननी अनल पावनि विमलता धुनि जननी पाहि अनल पावनि विमलता धुनि जननी पाहि विनत मे श्रीमते जाते रामायण गुणभूते सीते श्रीमती जनक जाते श्रीमती जनक जाते सीते ಬಹಳ ಸುಂದರವಾದಂತಹ ರಚನೆ, ಸುಂದರವಾದಂತಹ ಗಾನ ಕೂಡ. ನೋಡಿ, ಗಣೇಶ್ ಅವರ ರಚನೆಯಲ್ಲಿ ಅವರು ಶುರು ಮಾಡಿರುವಂಥದ್ದೇ ಶ್ರೀಮತಿ ಅಂತ. ಸೀತೆ ಆ ಪತಿವ್ರತೆ ಎಷ್ಟು ಸುಂದರಳಾದಂತಹ, ಎಷ್ಟು ಧರ್ಮನಿಷ್ಠಳಾದಂತಹ ಆಕೆ ಪತಿವ್ರತೆ ಆದಂಥದ್ದು. ಈ ಕೃತಿಯ ಮೊದಲನೇ ಪದವೇ ಶ್ರೀಮತಿ ಅಂತ. ಒಂದು ಪಾತಿವ್ರತ್ಯಕ್ಕೆ ಸಂಕೇತಳಾಗಿ ನಿಂತಂಥವಳು ಅವಳು. ಜನಕ ಜಾತೆ, ಅವಳ ತಂದೆಯ ಹೆಸರೇ ಜನಕ. ಜನಕ ಅಂದ್ರೇನೆ ತಂದೆಯ ಹೆಸರು ಜನಕ ಅಂತ ಇರುವಂಥದ್ದು. ಆತ ಯಾರು? ರಾಜರ್ಷಿ, ಋಷಿ ಸದೃಶನಾದಂತಹ ರಾಜ. ಬೃಹದಾರಣ್ಯಕ ಉಪನಿಷತ್ನ, ಭಾಗವತ ಪುರಾಣವನ್ನ ಎಲ್ಲ ನೋಡಿದ್ರೆ ಎಷ್ಟೋ ಉಪನಿಷತ್ ವಾಕ್ಯಗಳು ಮತ್ತೆ ಪೌರಾಣಿಕ ವಾಕ್ಯಗಳು, ಆ ಬ್ರಹ್ಮನಿಷ್ಠವಾದ, ಆ ಸತ್ವಶುದ್ಧವಾದಂತಹ ವಾಕ್ಯಗಳು ಜನಕನಿಂದ ಬಂದಂಥದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಅಂತನ ಮಗಳು. ಮತ್ತೆ ರಾಮಾಯಣ ಗುಣಭೂತೆ, ರಾಮಾಯಣಕ್ಕೆ ಆ ಗುಣ, ಅದು ಸತ್ಕಾವ್ಯ ಮೇರು ಕೃತಿ ಅಂತ ಬಂದದ್ದೇ ಸೀತೆಯಿಂದಾಗಿ. ರಾಮಾಯಣ ಗುಣಭೂತೆ ಸೀತೆ, ಸೀಮಾತೀತ ಮಹೋನ್ನತ ಚರಿತೆ, ಸೀಮೆಗೂ ಅತೀತವಾದಂತಹ ಎಲ್ಲ ಎಲ್ಲೆಗಳನ್ನ ಮೀರಿ ನಿಂತಹ ವ್ಯಕ್ತಿತ್ವ. ಪ್ರೇಮಾಭಿರಾಮೆ ರಾಮೆ, ಇವಳು ರಾಮನ ಪ್ರೀತಿಗೆ ಪಾತ್ರಳಾದಂಥವಳು. ರಾಮ ಅನ್ನುವಂತಹ ಪದವೇ ರಮತೀತಿ ರಾಮ, ರಮಯತೀತಿ ರಾಮ ಅಂತ. ತಾನೂ ಸಂತೋಷವಾಗಿದ್ದು ಎಲ್ಲರಿಗೂ ಸಂತೋಷವನ್ನ ಉಂಟು ಮಾಡುವಂಥದ್ದು ರಾಮನ ತತ್ವ. ಅವನ ಅರ್ಧಾಂಗಿ ಆಗಿ ಇಂಥವಳು ಸೀತೆ ಅಂತ. ಸವನಾವನಿ ಸಂಭವೆ, ಬರೀ ಭೂಮಿಯ ಮಗಳಲ್ಲ ಇವಳು, ಯಜ್ಞ ಭೂಮಿಗೆ ಹುಟ್ಟಿದಂಥವಳು ಇವಳು. ಸವನವನ್ನ ಮಾಡ್ತಿದ್ದಾಗ ಅಂತಹ ಅವನಿಗೆ ಹುಟ್ಟಿದಂಥವಳು ಇವಳು ಅಂತ. ಇಲ್ಲಿ ನೋಡಿ, ಒಂದೊಂದು ಪದದಲ್ಲೂ ತಂದಿರುವಂತಹ ಆ ಅನುಪ್ರಾಸಗಳು, ಆಲಿಟ್ರೇಷನ್ ಅಥವಾ ಚೇಕಾನುಪ್ರಾಸ ಅಂತ ಯಾವ್ದನ್ನು ಕರೀತಾರೆ, ಬಹಳ ಸುಂದರವಾಗಿದೆ. ಪತಿ ಪಥ ಪಥಿಕೆ ವಿಪಿನ ಯೂಥಿಕೆ. ಇವಳು ಹೇಳ್ತಾಳೆ ಕಾಡಿಗೆ ಹೋಗುವಾಗ, ಸೀತೆ ಯಾಕೆ ನಾನು ನಿನ್ ಜೊತೆ ಬರ್ತಾ ಇದ್ದೀನಿ ರಾಮ, ಸೀತೆ ಕಾಡಿಗೆ ಯಾಕೆ ಬರ್ತಿದ್ದೀನಿ ಅಂದ್ರೆ, ಅಗ್ರತಸ್ಥೆ ಗಮಿಷ್ಯಾಮಿ ಮೃದ್ನಂತಿ ಕುಶಕಂಟಕಾನ್ ಅಂತ. ನಿನಗೆ ಏನು ತೊಂದರೆ ಆಗದೆ ಇರ್ಲಿ ಅಂತ ರಾಮ, ನಾನು ಸೀತೆ ಕಾಡಿಗೆ ಬರ್ತಾ ಇದ್ದೀನಿ. ನಾನು ನಿಂಗೆ ಭಾರ ಆಗುವಂತ ಉದ್ದೇಶ ಅಲ್ಲ, ನಾನು ನಿಂಗೆ ಯಾವತ್ತೂ ಭಾರ ಆಗೋದಿಲ್ಲ. ಆದ್ರೆ ನೀನು ಕಾಡಿನಲ್ಲಿ ನಡೆಯುವಾಗ ನಿಂಗೆ ಯಾವುದೇ ರೀತಿಯಾದಂಥ ಮುಳ್ಳಾಗ್ಲಿ ಕಲ್ಲಾಗ್ಲಿ ಚುಚ್ಕೊಳ್ತೇ ಇರ್ಲಿ ಅನ್ನುವಂತ ಆ ಕಾಳಜಿಯನ್ನ ನಾನು ವಹಿಸಿ ಮೊದಲು ನಾನು ಅಗ್ರತಸ್ಥೆ ಗಮಿಷ್ಯಾಮಿ, ನಿನ್ಗಿಂತ ಮುಂದೆ ಹೋಗಿ ಆ ಮುಳ್ಳು ಕಲ್ಲುಗಳನ್ನ ನಾನು ಬೇರ್ಪಡಿಸ್ತೀನಿ, ಅದನ್ನೆಲ್ಲ ತೆಗೆದಾಕ್ತೀನಿ ಅಂತ. ಪತಿ ಪಥ ಪತಿಕೆ, ಗಂಡನ ಹಾದಿಯನ್ನ ನಡೆದಂಥವಳು, ಹೆಜ್ಜೆಯನ್ನ ಹಾಕದಂಥವಳು. ವಿಪಿನ ಯೂತಿಕೆ, ಇಡೀ ಕಾಡಿಗೆ ಮಲ್ಲಿಗೆ ಆಗಿ ಇದ್ದಂಥವಳು, ವನ ಸುಮದಂತೆ ಬಾಳಿದಂಥವಳು, ಇಡೀ ಕಾಡಿಗೆ ಪರಿಮಳವನ್ನ, ಆ ಸೊಗಸನ್ನ ಕೊಟ್ಟಂಥವಳು ಅಂತ. ಮತ್ತೆ ಸತತ ದಯಾದೀಕ್ಷಿತೆ, ರಾಮಾಯಣದಲ್ಲಿ ಬರುತ್ತೆ,
ಸೀತೆ ಒಂದೊಂದು ಪ್ರಾಣಿ ಪಕ್ಷಿಗಳಿಗೂ ಗಿಡ ಮರಗಳಿಗೂ ಕೂಡ ಉಪನಾಮವನ್ನ, ಪೆಟ್ ನೇಮ್ ಅಂತ ಯಾವ್ದೊಂದು ಕರಿತೀವಿ, ಆ ರೀತಿಯಾಗಿ ಕೊಟ್ಟಿದ್ಲು. ಅಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ಲು. ಏನೇ ಆದ್ರೂ ಅವಳು ಅವಿನಿಜೆ, ಭೂಮಿಯ ಸುತೆ. ಹಾಗಾಗಿ ಭೂಮಿಯಲ್ಲಿ ಇರುವಂತ ಎಲ್ಲಾ ಚರಾಚರ ಜೀವಿಗಳಿಗೂ ರಾಶಿಗಳಿಗೂ ಎಲ್ಲದಕ್ಕೂ ಆ ರೀತಿಯಾದಂತ ಪ್ರೀತಿಯನ್ನ ಕೊಟ್ಟಂತವಳು. ಆ ಶ್ಯಾಮ ಅನ್ನುವಂತಹ ಒಂದು ವೃಕ್ಷದ ಉಲ್ಲೇಖ ಬರುತ್ತೆ. ಅದು ಚಿಕ್ಕದಾಗಿದ್ದಾಗ ಇವಳು ಆ ಸಸಿಯನ್ನ ನೆಟ್ಟಿದಂತಹದ್ದು, ಅದನ್ನೆಲ್ಲ ಪೋಷಣೆ ಮಾಡಿದಂಥದ್ದು 13 ವರ್ಷ. ಮತ್ತೆ ವಿಮಾನಯಾನದಲ್ಲಿ, ಪುಷ್ಪಕ ವಿಮಾನದಲ್ಲಿ ವಾಪಸ್ಸು ಅವರು ಅಯೋಧ್ಯೆಗೆ ಬರುವಾಗ ಕೂಡ ರಾಮ ತೋರಿಸ್ತಾನೆ, ನೀನು ಬೆಳೆಸಿದಂತಹ ಗಿಡ ನೋಡು, ಇದು ಎಷ್ಟು ಎತ್ತರವಾದಂತಹ ಮರವಾಗಿ ಬೆಳೆದಿದೆ, ಆ ರೀತಿಯೇ ನಮ್ಮ ದಾಂಪತ್ಯ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅನ್ನುವಂಥ ಸೂಚನೆ ಎಲ್ಲ ಬರುವಂಥದ್ದು. ಮತ್ತೆ ದಶಮುಖ ಲೋಭ ವಿಲಂಬನ ಶೋಭೆ. ಸೀತೆ ಒಬ್ಬಳೇ ಆ ದಶಮುಖನನ್ನ, ರಾವಣನನ್ನ ಎದುರಿಸ್ತಾಳೆ. ಆ ಇಡೀ ರಾಕ್ಷಸಿಯ ಸಮೂಹವನ್ನ ಅವಳೊಬ್ಬಳು ತನ್ನ ಪಾತಿವ್ರತ್ಯದಿಂದ ಎದುರಿಸ್ತಾಳೆ. ರಾಮ ಸೀತೆ ಮುಂದೆ ಏನೂ ಇಲ್ಲ ಅಂತ ಅನ್ಸುತ್ತೆ. ರಾಮನಿಗೆ ವಾನರ ಸೈನ್ಯವಿತ್ತು, ಆ ಸುಗ್ರೀವನ ಬಲ ಇತ್ತು, ಲಕ್ಷ್ಮಣ ಜೊತೆನಲ್ಲೇ ಇದ್ದ, ಎಲ್ಲರ ಸಖ್ಯ, ಎಲ್ಲರ ನೆರವಿನಿಂದ ರಾವಣನ ಗೆದ್ದ. ಆದ್ರೆ ಸೀತೆ ತನ್ನ ಅಂತಃಸತ್ವದಿಂದಲೇ ರಾವಣನನ್ನ ಆಗ್ಲೇ ಗೆದ್ದುಬಿಟ್ಟಿದ್ಲು, ನಾಶನ ಮಾಡಿಬಿಟ್ಟಿದ್ಲು ಅಂತ ಅದನ್ನ ಹೇಳುವಂಥದ್ದು ಇಲ್ಲಿ. ಅನಲ ಪಾವನಿ, ಅಗ್ನಿಗೆ ಶುದ್ಧಿಯನ್ನ ನೀಡಿದಂಥವಳು ಸೀತೆ. ವಿಮಲ ತಾದುನಿ, ಶುದ್ಧವಾದಂತಹ ನದಿಯಂತೆ ಅವಳು ಇಡೀ ಭಾರತ ಭೂಮಿಯಲ್ಲಿ ಹರಿಯುತ್ತಿರುವಂಥವಳು. ಜನನಿ ಪಾಹಿ ವಿನತ ಮೇಹಿ ಅಂತ, ನನ್ನನ್ನು ಆ ರೀತಿಯಾಗಿ ನನ್ನನ್ನು ಚೆನ್ನಾಗಿ ಕಾಪಾಡು, ನಾನು ನಿನ್ನ ಭಕ್ತ ಅಂತ ಹೇಳುತ್ತಿರುವಂತಹ ಒಂದು ಭಾವ. ಬಹಳ ಸುಂದರವಾದಂತಹ ರಚನೆ ಶತಾವಧಾನಿ ಗಣೇಶ್ ಅವ್ರದ್ದು. ಅದನ್ನು ತುಂಬ ಸುಶ್ರಾವ್ಯವಾಗಿ ಅದನ್ನು ಗಾನವನ್ನು ಕೂಡ ಮಾಡಿದ್ರು. ಇನ್ನು ಮುಂದೆ ಕೊನೆಯದಾಗಿ ಪುರಂದರದಾಸರ ಒಂದು ರಚನೆ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಂತ ಕನ್ನಡಿಗರಿಗೆ ತುಂಬ ಚೆನ್ನಾಗಿ ಅರ್ಥ ಆಗೇ ಆಗುತ್ತೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮೈ ಪಶ್ಯತಿ ಅಂತ ಒಂದು ಮಾತಿದೆ ಭಗವದ್ಗೀತೆಯಲ್ಲಿ. ನನ್ನನ್ನ ಎಲ್ಲೆಡೆ ನೋಡಬೇಕು, ಎಲ್ಲವನ್ನೂ ನನ್ನಲ್ಲಿ ಕಾಣಬೇಕು ಅಂತ. ಸಿ ಒನ್ ಇನ್ ಆಲ್ ಅಂಡ್ ಆಲ್ ಇನ್ ಒನ್. ಅದೇ ವಿಭೂತಿ ಯೋಗ ಮತ್ತೆ ವಿಶ್ವರೂಪ ದರ್ಶನ ಯೋಗ. ಕೃಷ್ಣನನ್ನ ಅಥವಾ ಪರಮಾತ್ಮನನ್ನ ಎಲ್ಲಾ ಕಡೆಯೂ ನೋಡುವಂಥದ್ದು, ಮತ್ತೆ ಎಲ್ಲವನ್ನೂ ಪರಮಾತ್ಮನಲ್ಲಿ ನೋಡುವಂಥದ್ದು. ಅದೇ ಆ ತತ್ವವನ್ನ ಇಟ್ಕೊಂಡಿರುವಂಥದ್ದೇ ಇದು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಂತ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಆ ಯುದ್ಧದ ಪ್ರಸಂಗದಲ್ಲಿ ಹಾಸ್ಯವನ್ನ ತಂದಿರುವಂಥದ್ದನ್ನ ನಮಗೆ ಕಾಣುತ್ತೆ. ಆ ರಾಕ್ಷಸರ ಸೈನ್ಯನ್ನ ನೋಡಿ ಎಲ್ಲಾ ವಾನರರು ದಿಗ್ಭ್ರಮೆಗೊಂಡು ತುಂಬಾ ಹೆದರಿಕೆಯಿಂದ ಭಯಭೀತರಾಗಿ ಓಡಕ್ಕೆ ಶುರು ಮಾಡಿದ್ರಂತೆ. ಅವಾಗ ರಾಮ ಒಂದು ಮನಸ್ಸನ್ನ ಮಾಡಿದಂತೆ ತಾನೇ ಎಲ್ಲವಾಗೂ ಕಾಣಬೇಕು ಅಂತ. ಆ ರೀತಿ ಕಾಣಕ್ಕೆ ಶುರು ಮಾಡಿದಾಗ ಒಂದು ವಾನರಕ್ಕೆ ಇನ್ನೊಂದು ವಾನರ ರಾಮನಂತೆ ಕಾಣ್ಬಿಡ್ತು. ಹಾಗಾಗಿ ಒಂದು ವಾನರ ಇನ್ನೊಂದು ವಾನರದ ಕಾಲಿಗೆ ಬೀಳಕ್ಕೆ ಶುರು ಆಯ್ತು ಅಂತ. ಒಂದು ಕೋತಿ ಇನ್ನೊಂದು ಕೋತಿಯ ಕಾಲಿಗೆ ಬೀಳಕ್ಕೆ ಶುರು ಆಯ್ತು ಅಂತ. ಮತ್ತೆ ರಾಕ್ಷಸರಿಗೂ ಕೂಡ ಒಬ್ಬ ರಾಕ್ಷಸ ಇನ್ನೊಬ್ಬ ರಾಕ್ಷಸನಿಗೆ ರಾಮನಂತೆ ಕಾಣಕ್ಕೆ ಶುರುವಾದ. ಹಾಗಾಗಿ ರಾಕ್ಷಸರು ಅವರವರೇ ಹೊಡೆದಾಡಿ ಪ್ರಾಣವನ್ನ ಕಳ್ಕೊಂಡ್ರು ಅಂತ. ಅಂದ್ರೆ ನೋಡಿ, ರಾಮತತ್ವ ಎಲ್ಲೆಡೆ ಕಾಣ್ತಾ ಇದ್ರೆ ಕಪಿಗಳು ಒಬ್ರು ಕಾಲಿಗೆ ಬೀಳ್ತಾರೆ, ಆದ್ರೆ ರಾಕ್ಷಸರು ಒಬ್ರೊಬ್ರನ್ನ ಸಾಯಿಸ್ಕೋತಾರೆ ಅಂತ. ಧರ್ಮ ಎಲ್ಲಿದೆ ಅಧರ್ಮವೆಲ್ಲಿದೆ ಅಂತ ಅದನ್ನ ಧ್ವನಿಸುವಂತೆ ಇರುವಂತ ಒಂದು ಸುಂದರವಾದಂತ ಈ ಕೃತಿ. ಇದನ್ನ ಕೇಳಿ ನಾವು ಹಾಗೆ ಮಂಗಳಕ್ಕೆ ಮುಂದೆ ಹೋಗ್ಬೋದು. ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ, ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ. ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ. ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ. ರಾವಣನ
ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ. ಅವನಿಗೆ ಬರಿ ರೂಪವುಂಟೆ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ. ಅವನಿಯಲ್ಲಿ ಬರಿ ರೂಪವುಂಟೆ. ತವ ಮಾತ್ರದಿ ಅಸುರ ದುರುಳರೆಲ್ಲರು, ತವ ಮಾತ್ರದಿ ಅಸುರ ದುರುಳರೆಲ್ಲರು ಅವರವರ್ ಹೊಡೆದಾಡಿ ಹತರಾಗಿ ಹೋದರು. ಅವರವರ್ ಹೊಡೆದಾಡಿ ಹತರಾಗಿ ಹೋದರು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ. ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು, ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ. ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ. ಕ್ಷಣದಲ್ಲಿ ಪುರಂದರ ವಿಠಲರಾಯನು, ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆ ಕೊನೆಯನು ತಾನೊಬ್ಬನಾಗಿ ನಿಂತ. ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆ ಕೊನೆಯನು ತಾನೊಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ. ದಾಕ್ಷಿಣಾತ್ಯರ ದಾಳಿಯೇ ಹೆಚ್ಚಾಯ್ತು ಅಂತ ಒಂದ್ ಸ್ವಲ್ಪ ಉತ್ತರಾಹ ಕವಿಗಳದು ಕವಿಯತ್ರಿಯರದು ಒಂದಿಟ್ಕೊಳ್ಳೋಣ ಅಂತ ಮಾಧುರಿ ಅವರ ಬೇಡಿಕೆ. ಮೀರಾಬಾಯಿ ಅವರ ಒಂದು ಭಜನ್ ಅದನ್ನ ಕೇಳೋಣ. ಮೀರಾಬಾಯಿ ಒಂದು ಮಧುರ ಭಕ್ತಿಗೆ ಸಂಕೇತಳಾಗಿ ನಿಂತಂಥವಳು. ಅವಳು ರಾಮನಲ್ಲಿ ಕಂಡಂತಹ ಭಕ್ತಿ ಪ್ರೀತಿ ಅದರ ಬಗ್ಗೆ ಇರುವಂತಹ ಒಂದು ಸುಂದರವಾದಂತಹ ಈ ಒಂದು ಭಜನೆ. ಆ ರಾಮ ಭಕ್ತಿ ಅನ್ನುವಂಥದ್ದೇ ಒಂದು ದಿವ್ಯವಾದಂತಹ ಮಣಿ. ಆ ಮಣಿ ಸಿಕ್ಕ ಮೇಲೆ ಇನ್ನೇನು ಬೇಕಾಗಿಲ್ಲ, ಇನ್ಯಾವುದೇ ರೀತಿಯಾದಂತಹ ಭೌತಿಕವಾದಂತಹ ವಸ್ತು ಬೇಡ ಅನ್ನುವಂತಹ ಸಾರಾಂಶ ಉಳ್ಳಂತಹದ್ದು. ಅದನ್ನ ಕೇಳಿ ಆಮೇಲೆ ಮಂಗಳಕ್ಕೆ ನಾವು ಹೋಗ್ಬೋದು. ಕೊನೆಯ ಮಂಗಳದ ಕೃತಿ ಭದ್ರಾಚಲ ರಾಮದಾಸರ ಒಂದು ರಚನೆ. ಅದನ್ನ ಕೂಡ ಹಾಗೆ ಮುಗಿಸ್ಬೋದು ಅಂತ ಕಾಣುತ್ತೆ. पायोजी मैंने पायोजी मैंने राम रतन धन पायो। 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 पायोजी मैंने राम रतन धन पायो।
जन्म जन्म की पूंजी पाई, जग में सब सुख नायो पायो जी मैंने, जग में सुख सब नायो पायो जी मैंने, राम रतन धन पायो पायो जी मैंने, राम रतन धन पायो। मेरा के प्रभु गिरिधर नागर, मेरा के प्रभु, मेरा के प्रभु गिरिधर नागर, मेरा के प्रभु गिरिधर नागर, मेरा के प्रभु मेरा के प्रभु मेरा गिरिधर नागर, मेरा मेरा के प्रभु 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 गिरिधर नागर, मेरा के प्रभु गिरिधर नागर, मेरा के प्रभु गिरिधर नागर, हरक हरक जस गायो पायो जी मैंने, हरक हरक जस गायो पायो जी मैंने, राम रतन धन पायो पायो जी मैंने, राम रतन धन पायो। रामचंद्राय जनक राजजा मनोहराय मामकाभीष्टदाय महितमङ्गलम्, रामचंद्राय जनक राजजा मनोहराय मामकाभीष्टदाय महितमङ्गलम्, कौसलेशाय मन्दहासदासपोषणाय वासवादिविनुतसर्वरदमङ्गलम्, कौसलेशाय मन्दहासदासपोषणाय वासवादिविनुतसर्वरदमङ्गलम्, विमलरूपाय विविधवेदान्तवेदाय सुमुखचित्तकामिताय शुभदमङ्गलम्, विमलरूपाय विविधवेदान्तवेदाय सुमुखचित्तकामिताय शुभदमङ्गलम्, रामदासाय मृदुलहृदय कमलनिवासाय स्वामी भद्रगिरिवराय सर्वमङ्गलम्, रामदासाय मृदुलहृदय कमलनिवासाय स्वामी भद्रगिरिवराय सर्वमङ्गलम्, स्वामी भद्रगिरिवराय सर्वमङ्गलम्, स्वामी भद्रगिरिवराय सर्वमङ्गलम्, सर्वमङ्गलम् ಇಷ್ಟೊತ್ತು 2 ಗಂಟೆಗಳ ಕಾಲ ಇಲ್ಲಿ ನೆರೆದಂತಹ ಎಲ್ಲ ಶ್ರೋತೃಗಳಿಗೆ, ವೀಕ್ಷಕರಿಗೆ ಎಲ್ರಿಗೂ ನಮ್ಮ ಆತ್ಮೀಯವಾದಂತಹ ಕೃತಜ್ಞತೆಗಳು. ಮತ್ತು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಂತಹ ಈ ಸೀತಾರಾಮಾಂಜನೇಯ ಗುಡಿಯ ಎಲ್ಲ ಸದಸ್ಯರಿಗೆ, ವಿಶೇಷತಃ GS ಮಂಜುನಾಥ್ ಅವರಿಗೆ ಮತ್ತು ಶ್ರೀಯುತ ವೆಂಕಟ ಸುಬ್ಬಯ್ಯನವರಿಗೆ ಎಲ್ರಿಗೂ ನಮ್ಮ ಆತ್ಮೀಯವಾದಂತಹ ಅಭಿವಂದನೆಗಳು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನಮಸ್ಕಾರ.